ಏನು ಅದ ನೀನು ಇರುವಿಕೆ, ನೀನು ತೋರಿಕೆ, ನೀನಲ್ಲ. ಐತಿ ಇಲ್ಲ ಅನ್ನೋದು ನೋಡ್ತೀನಿ. ನೋಡಿ ನೋಡಿ ಅದ ನಾನು ಅಂತ ತಿಳ್ಕೊಂತಿಯಲ್ಲ. ನಿನ್ನಿಂದ ನೋಡಿಸ್ಕೊಳ್ಳೋದು ನೀ ಹೆಂಗೆ ಕೇಳಿ. ನಿನ್ನ ಬೇರೆ ಅದ ಬೇರೆ, ನಿನಗೆ ಗಣ್ಯವಾಗೈತೆ. ಏನು ಅನುಭವದಿಂದ ನೋಡ್ಕೋ ಅದನ್ನು ಬೇಕಾದ್ರೆ. ಇರುವಿಕೆಗೆ ಈ ತೋರಿಕೆಯ ವ್ಯವಹಾರದಿಂದ ಯಾವುದೇ ಥರದ ಭಂಗ ಬಂದಿಲ್ಲ. ಅದಕ್ಕೆ ಕೇವಲ ಆರಾಮನ ಕಡೆ ಲಕ್ಷ ಹುಡುಗನ ಪೂಜಾ ಅಂತ. ಶರೀರ ಭಾವ ಬಂದ್ರೆ ಚಿಂತೆ ಹತ್ತಿ ನೋಡ್ರಿ. ಶರೀರ ಭಾವ ಇರಲಿಲ್ಲ ಅಂದ್ರೆ ಎದ್ರದ್ದು ಚಿಂತೆ ಇಲ್ಲ. ಏನು ನಿನಗೇನು ಬೇಕಾಗೈತಿ ಅದರ ನೆನವನಾಗಿರಕ್ಕಲಿ. ಈ ಪ್ರಪಂಚದ ನೆನವನಾಗಿತ್ತಂದ್ರೆ ಬೇಕಾದದ್ದು ಐತನ ಇಲ್ಲಿ. ಹಾಂ, ಆರಾಮ್ ಕಂಡಾಗ ಪ್ರಪಂಚ ಇಲ್ಲ, ಪ್ರಪಂಚ ಕಂಡಾಗ ಆರಾಮಿಲ್ಲ. ಆರಾಮಿನ ಕಡೆ ಕೊಟ್ಟಾಗ ಪ್ರಪಂಚ ಇಲ್ಲ ಐತಿ, ಅದಕ್ಕೆ ಅಸ್ತಿತ್ವನ ಇಲ್ಲ ಅನ್ನೋದು ಅನುಭವ ಬರ್ತದೆ. ಯಾವಾಗಲೂ ಆರಾಮಿನ ಭಾವದಾಗ ಮನಸ್ಸನ್ನು ಇಡೋದಕ್ಕೆ ಅದಕ್ಕೆ ಅನುಸಂಧಾನ ಅಂತಾರೆ. ಏನು ಆತ್ಮಾನುಸಂಧಾನ, ಬ್ರಹ್ಮಾನುಸಂಧಾನ ಅಂತಾರೆ. ಏನು ಭಕ್ತಿ ಮಾಡೋದಂದ್ರೆ ಯಾವಾಗಲೂ ಆನಂದದ ಅನುಸಂಧಾನ ಮಾಡೋದಕ್ಕೆ ಅಂತಾರೆ. ಅನುಸಂಧಾನ ಆದ ಭಕ್ತಿ ಸ್ವರೂಪಾನುಸಂಧಾನ ಭಕ್ತಿ ರೀತಿ ಅವಿಧೇಯತೆ ಅಂತ. ಆ ಆನಂದದ ಅನುಸಂಧಾನ ಮಾಡೋದಕ್ಕೆ ಭಕ್ತಿ ಅಂತ. ಏನು ಸ್ವರೂಪ ಅಂದರೆ ಸುಖರೂಪ ಆದಂಥ ಇರುವಿನ ಸ್ಥಿತಿ ಅದು. ಎಲ್ಲರದು ಪ್ರೇಮ ಆರಾಮಿನ ಮ್ಯಾಗ ಐತಿವೋ ಇನ್ನು ಸಾಮಾನ್ಯ ಮ್ಯಾಗ ಐತಿ ಹೇಳ್ರಿ. ಆರಾಮಿನ ಕಡೆ ಲಕ್ಷ ಕೊಟ್ಟರೆ ಈ ಸಾಮಾನುಗಳ ಅವಶ್ಯಕತೆನೇ ಇಲ್ಲ. ಸಾಮಾನುಗಳನ್ನು ಅವಲಂಬಿಸ್ಕೊಂಡ ಅಂತ ಅದ ಐತಿ ಆರಾಮ ಅಂತ ಭ್ರಮ ಆಗೈತಿ ನೀನು. ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಸ್ವರೂಪದ ಆಧಾರದ ಮೇಲೆ ನಿನ್ನ ಕಲ್ಪನೆಗಳೆಲ್ಲ ತೋರ್ತವೆ. ಕಲ್ಪನಾ ಸರಿಸಿ ನೋಡಿದಾಗ ಕೇವಲ ನಿನ್ನ ಇರುವ ಆನಂದ ಸ್ವರೂಪನೇ ಇರ್ತದೆ. ಎರಡನೇದವ್ರು ಪೀಡಾ ಕೊಡೋದು ವರ್ಜಿ ಮಾಡ್ರಿ. ನೀವು ಪೀಡಾ ಕೊಡೋದು ಬದಲಿ ಉಪಕಾರ ಮಾಡೋಕೆ ಕಲೀರಿ. ಅಂದ್ರೆ ಈ ಪೂಜಾ ಹಿಡೀರಿ. ಇದನ್ನು ಮಾಡೋಕೆ ಒಲಿವು ನಾವು. ಅದು ತಿನ್ನಲೇ ಇದ್ದಿದ್ದಕ್ಕೆ ಹೋಗಿ ಪೂಜೆ ಮಾಡೋದು, ಎಡೆ ಹಿಡೋದು ಮಾಡ್ತೀವಿ. ತಿನ್ನೋರಿಗಿದ್ರೆ ಕೊಡೋಂಗಿಲ್ಲ ಅವ್ರು, ಹೌದಿಲ್ಲ? ಭಕ್ತಿ ಮಾಡಲಿಕ್ಕೆ ಹೊರಗಿನ ಬಾಹ್ಯ ಸಾಮಾನುಗಳು ಏನೂ ಬೇಕಾಗಿಲ್ಲ. ಇನ್ನು ಪಟ್ಟ ಹೆಟ್ಟ ಧೂಪ ದೀಪ ಇನ್ನು ಫಲ ಪುಷ್ಪ ಏನೂ ಬೇಕಾಗಿಲ್ಲ. ಆತ್ಮಭಾವದಲ್ಲಿ ನೆಲೆಯಾಗಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸೋದಕ್ಕೆ ಯಾವ ಹೊರಗಿನ ಸಾಮಾನು ಬೇಕಾಗಿಲ್ಲ. ಅನ್ಯ ಭಾವ ಇಲ್ಲ ಅಲ್ಲಿ. ಸ್ವಭಾವದಲ್ಲಿ ಇರೋದಕ್ಕೆ ಬ್ರಹ್ಮಚಾರಿ ಅಂತಾರೆ. ಏನು ಅನ್ಯ ಭಾವದಲ್ಲಿ ಇರೋದಕ್ಕೆ ವ್ಯಭಿಚಾರಿ ಅಂತಾರೆ. ಬುದ್ಧಿ ಮತ್ತು ಬದಲಾವಣೆ ಆಗಬಾರ್ದು. ಯಾವುದನ್ನು ಕುರಿತು ಬುದ್ಧಿ ಬದಲಾವಣೆಯನ್ನಾಗುವುದಿಲ್ಲ ಅದಕ್ಕೆ ಬ್ರಹ್ಮಚಾರಿ ಅಂತ. ಯಾವುದನ್ನು ಕುರಿತು ಬುದ್ಧಿ ಬದಲಾವಣೆಯನ್ನು ಅಂತತಿ, ವಿಚಾರವನ್ನು ಅಂತತಿ, ಅದು ಬ್ರಹ್ಮಚಾರಿ ಅಲ್ಲ. ಬದಲಾವಣೆ ಆಕೈತಿ. ಎಲ್ಲಿ ನಿಲ್ಲೋದು? ಮನಸ್ಸು ನಿಲ್ತೈತಿ. ಯಾವಾಗಲೂ ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲಬೇಕಲ್ಲ. ಅವ್ನು ನಿಜವಾದ ಬ್ರಹ್ಮಚಾರಿ. ವಾಸನ ಇತ್ತಂದ್ರೆ ನಿಲ್ಲುವುದನೇ ಇಲ್ಲ. ಆತ್ಮಭಾವದಲ್ಲಿ ಮನಸ್ಸು ನಿಲ್ಲುವುದಿಲ್ಲ. ಏನು ಎಲ್ಲರದು ಪ್ರೇಮ ಆರಾಮಿನ ಮ್ಯಾಗ ಐತಿಕೋ, ಏನು ಸಾಮಾನುಗಳ ಮ್ಯಾಗ ಐತೆ? ನಿಜವಾಗಿ ಪ್ರೀತಿ ತನ್ನೊಳಗದೆ. ತನಗಿಂತ ಪ್ರಿಯವಾದದ್ದು ಯಾವುದೂ ಇಲ್ಲ ಜಗತ್ತಿನೊಳಗೆ. ನಾನಾ ಆನಂದ ಸ್ವರೂಪ ಇದ್ದೇನೆ. ನನ್ನ ಮ್ಯಾಗ ನನಗೆ ಪ್ರೀತಿ ಅಂತ, ಆತ್ಮ ಪ್ರೀತಿ ಅಂತ.
ಎಣ್ಣೆದವ್ರಿಗೆ ಪೀಡಾ ಕೊಡದೆ ಮೊದಲು ಉಪಕಾರ ಮಾಡಕ್ಕಲ್ಲಿ ನೀವು ಅಧ್ಯಾತ್ಮದೊಳಗೆ ಮೊದಲೇ ಇದ್ದಿದ್ದು. ಈ ಪೂಜೆ ಹಿಡಿಯಕ್ಕೆ ಒಲ್ಲೆ ಅಂತಾರೆ ನೋಡಿ. ಮತ್ತೇನಾರು ಅದನ್ನು ಬಿಟ್ಟು ಏನಾರು ಹೇಳ್ರಿ ಅಂತಾರೆ. ಇನ್ನೊಬ್ಬರಿಗೆ ಪೀಡಾ ಕೊಡೋದು ವರ್ಜಿ ಮಾಡ್ರಿ ಅಂದರೆ ಅದು ಬೇಕಪ್ಪ ಅಂತ. ಅದನ್ನು ಮಾಡೇ ನೀನು ಎಂಥ ಹೀನ ಸ್ಥಿತಿ ಬರ್ತದೆ. ಏನು ಭಕ್ತಿ ಮಾಡೋಕ್ಕೆ ಹೊರಗಿನ ಯಾವ ಸಾಮಾನೂ ಬೇಕಾಗಿಲ್ಲ. ಏನು ಸ್ವರೂಪದಲ್ಲಿ ಮನಸ್ಸನ್ನು ನಿಲ್ಲಿಸಬೇಕಾದ್ರೆ ಬಾಹ್ಯ ವಸ್ತುಗಳ ಅವಶ್ಯಕತೆ ಇಲ್ಲ. ಏನು ಅನ್ಯ ಭಾವನೆಗಳನ್ನೆಲ್ಲ ಕೈಬಿಟ್ಟು ತನ್ನ ಭಾವದೊಳಗೆ ನೆಲೆಯಾಗಿ ನಿಲ್ಲುವಂಥ ಪ್ರಯತ್ನ ನಾವು ಮಾಡಬೇಕು ನೋಡ್ರಿ. ಅನ್ಯ ಭಾವದಲ್ಲಿ ಇರೋದಕ್ಕೆ ವ್ಯಭಿಚಾರ ಅಂತಾರೆ, ತನ್ನ ಭಾವದಾಗಿರೋದಕ್ಕೆ ಬ್ರಹ್ಮಚಾರಿ ಅಂತಾರೆ. ಕರೆ ಹೇಳ್ರಿ, ಯಾರು ಬ್ರಹ್ಮಚಾರಿಗಳದಾರ? ಎಲ್ಲರೂ ವಿಷಯಾಚಾರಿಗಳೇ, ವಿಷಯದ ಕಡೆಗೇನೆ ಹರಿತೈತಿ ಮನಸ್ಸು. ಎಲ್ಲರೂ ನೀವು ಸ್ವಾಮಿಗಳು ಅಲ್ಲದವ್ರು ಯಾರ್ದಾರ ಹೇಳ್ರಿ? ಆ ಇರುವಿನ ಕಡೆ ಎಲ್ಲ ಕೊಟ್ಟಾಗ ನಿನಗೆ ಅದು ಸ್ವಾಮಿತ್ವದ ಅನುಭವ ಆಕೈತಿ. ಆನಂದದ ಗೊತ್ತಿಲ್ದವ್ರು ಯಾರ್ದಾರ ಇದ್ರಾಗ? ಎಲ್ಲ ಜೀವಿಗಳಿಗೆ ಅದು ಗೊತ್ತೈತಿ. ಇದು ಎಲ್ಲೈತಿ ಅನ್ನೋದು ಸರಿಯಾದ ತಿಳುವಳಿಕೆ ಇಲ್ಲದಕ್ಕೆ ಕಂಡಲ್ಲಿ ಅದನ್ನು ಹುಡುಕಾಕತ್ತೀವಿ. ಅರಿವು ಇರುವ ಆನಂದ ಯಾರಲ್ಲ, ಯಾರಲ್ಲಿ ಅಲ್ಲದಿಲ್ಲ. ಎಲ್ಲರೂ ಆನಂದ ಸ್ವರೂಪಿಗಳ ದೇವರು ಅದ್ರಿ. ಅದನ್ನ ಎಲ್ಲರೂ ಸ್ವಾಮಿಗಳ ನೀವು. ಎಲ್ಲರ ಅಭಿಪ್ರಾಯನೂ ಐತಿ, ಅದ ದುಃಖದಿಂದ ಬಿಡುಗಡೆ ಹೊಂದೋದೈತಿ. ನಂದು ಭೇದ ಯಾಕೆ ಮಾಡ್ತಿ? ಸಂಕಟ ತಪ್ಪಿಸ್ಕೊಂಡು ಆರಾಮಿರ್ಬೇಕು ಅನ್ನೋದೈತಿ ಎಲ್ಲರ ಉದ್ದೇಶ. ಏನು ಮುಕ್ತಿಯನ್ನು ಹೊಂದಬೇಕು, ದುಃಖದಿಂದ ಬಿಡುಗಡೆ ಹೊಂದಬೇಕು ಅನ್ನೋದೈತಿ ಎಲ್ಲರದು. ಆದರೆ ಇದಕ್ಕೆಲ್ಲರಿಗೂ ಒಂದೇ ಕ್ರಮ, ಅದು ಬೇರೆ ಬೇರೆ ಕ್ರಮ ಇಲ್ಲ. ಅದು ಮುಕ್ತಿಯನ್ನು ಹೊಂದಲಿಕ್ಕೆ ಇವೆಲ್ಲ ನೀನಲ್ಲದ ಭಾವನೆಗಳನ್ನೆಲ್ಲ ಕೈ ಬಿಟ್ಟುಬಿಡು. ಅನ್ಯ ಭಾವನೆಗಳು ಬಂದು ಕೂಡಲೇ ಇವೆಲ್ಲ ವಾಸನಾದಿಗಳು ಗಂಟು ಬಿಡ್ತವೆ. ನಿನ್ನ ಭಾವದಾಗಿದ್ದಾಗ ಯಾವ ವಾಸನಾನು ಉಳಿದು ಯಾವಾಗಲೂ ಆತ್ಮಚಿಂತದ ಅಭ್ಯಾಸದಾಗ ತೊಡಗಾಕೈತೆ ಅಂದರೆ ಉಳ್ಕಿದ್ದಕ್ಕೆ ಅಸ್ತಿತ್ವನ ಉಳಿದಿಲ್ಲ. ಅದು ಏನು ತನ್ನಿಂದ ತಾನೇ ಕಾಲು ತೆಗಿತಾವೆ. ಅನಾತ್ಮ ವಿಚಾರಕ್ಕೆ ಅವಕಾಶ ಸಿಗೋದಿಲ್ಲ. ಯಾವಾಗಲೂ ಆತ್ಮವಿಚಾರ ಬಿಟ್ಟು ಬಿಡದೆ ಮಾಡ್ಬೇಕಂತ ಯಾಕೆ? ಸತತ ಅದ ಅಭ್ಯಾಸದಾಗ ತೊಡಗಿದ್ರೆ ಏನಾರ ಇದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಕೈತೆ ನೋಡಿ. ಪಸಿಗೆ ಬೀಳೋದಿಲ್ಲ. ಬೇಕಾದ ಕಂಡ್ರು ಹೊಳ್ಳಿ ಬಿಡೋದಿಲ್ಲ ನಾವು. ಆನಂದದ ಗೊತ್ತಿಲ್ದವ್ರು ಯಾರ್ದಾರ? ಎಲ್ಲರಿಗೂ ಗೊತ್ತದ. ಎಲ್ಲರ ಸ್ವರೂಪನ ಅದ. ಎಲ್ಲ ಪ್ರಾಣಿಗಳ ಆನಂದ ಸ್ವರೂಪಿಗಳದ. ಅರಿವು ಇರುವ ಆನಂದ ಯಾರಲ್ಲಿ ಅದು ಇಲ್ಲ. ಅದಕ್ಕೆ ಎಲ್ಲರೂ ಸ್ವಾಮಿಗಳು ಅನ್ನೋದು. ಭಕ್ತಿ ಮಾಡಪ್ಪ ಭಕ್ತ ಅಂದರೆ ಸ್ವರೂಪದ ಅನುಸಂಧಾನ ಮಾಡೋದಕ್ಕಂತ. ಜನರಿಗೆ ಇದ್ದದ್ದು ಇದ್ದಕ್ಕಿದ್ದಂಗೆ ಹೇಳಕ್ಕೆ ಕಲಿಬೇಕು. ಇಲ್ಲದ ಜನರ ತಲೆ ಅದು ತುಂಬಕ್ಕೆ ಹೋಗ್ಬಾರ್ದು. ಯಾವುದರಿಂದ ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ ಆಕೈತಿ ಅದರ ಬಗ್ಗೆ ಹೇಳ್ಬೇಕು. ಸಂಶಯನ್ನು ಉಂಟು ಮಾಡುವಂಥ ಅದನ್ನು ಮಾತಾಡಕ್ಕೆ ಹೋಗ್ಬಾರ್ದು. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವನ್ನ ಕೇಳಿ ಸಂಶಯ ನಿವಾರಣೆ ಮಾಡಬೇಕು. ತಾನು ಸ್ವರೂಪಾನುಸಂಧಾನ ಮಾಡಬೇಕು, ಇನ್ನೊಬ್ಬರಿಗೆ ಅದನ್ನು ಮಾಡಲಿಕ್ಕೆ ಹಚ್ಚಬೇಕು. ಏನು ಬಂದಾಗ ನಮ್ಮ ಕೆಲಸ ಮುಗಿದಂಗೆ ನೀನು ಆ ಸ್ಥಿತಿ ಬಿಡಬೇಕು. ಇನ್ನೊಬ್ಬರಿಗೆ ಅದನ್ನು ಅನುಭವ ತಗೊಳ್ಳಿಕ್ಕೆ ಪ್ರಯತ್ನ ಹಚ್ಬೇಕು, ಅವ್ರಿಗೆ ತಿಳಿಸ್ಕೊಡ್ಬೇಕು. ನೀವೆಲ್ಲರೂ ಬಾಳೆದಾಟ ಎದರ ದಶೆಯಿಂದ ಹೊಡೀರಿ? ಏನು ಬೇಕಂತ ಬಾಳೆದಾಟ ಹೊಡೀರಿ? ಆನಂದ ಬೇಕಂತ ಹೊಡೀರಿಲ್ಲ, ಆರಾಮಿರ್ಬೇಕಂತ. ಅದರಿಂದ ಆರಾಮಿರೋಕ್ಕಾಗೈತಾನೆ? ಬಾಳೆ ನೆನಪು ಮಾಡೋದ್ರಿಂದ ಆರಾಮ ಅದೆಯಾ? ಹಂಗಾರೆ ಇದ್ರ ನೆನಪಿನಾಗ ಇದ್ಕೊಂಡು ಆರಾಮಿದೆಯಾ? ಎಲ್ಲಿ ಆರಾಮ್ರಿ ಅಂತ ನಾನು ಹೆಂಗಾರ ಆರಾಮಿರ್ತೇವೆ ಅನ್ನೋದು ವಿಚಾರ ಮಾಡ್ಬೇಕಿಲ್ಲ. ತಂದೆ ತಾಯಿ ಒಂದು ಬಿಟ್ಟು ಎಲ್ಲ ಸಿಗ್ತಾವೆ ಶಾರದಾಗ. ಅದಕ್ಕೆ ಎಲ್ಲರೂ ಶಾರಕ್ಕೆ ಓಡ್ಬೇಕಾರೆ. ಎಲ್ಲ ಸಿಗ್ತೈತಿಲ್ಲ ಅಲ್ಲಿ. ಎಲ್ಲ ಥರದ ಅನುಕೂಲ ಇದ್ದಲ್ಲಿ ಅಲ್ಲೇ ಇರ್ಬೇಕಂತ. ವಿಷಯದ ಅನುಕೂಲ ಬೇಕಲ್ಲ. ಏನು
ಅಡವ್ಯಾಗ ಅಲ್ಲಿ ಯಾವುದೂ ಅನುಕೂಲ ಇರಲಿಲ್ಲ. ಋಷಿಮುನಿಗಳ ಅಂಥ ಪರಿಸ್ಥಿತಿ ಆಗಿದ್ದು ಈ ಇದನ್ನು ಸಾಧಿಸಿದ್ರು ಅವರು. ನಾವು ಎಲ್ಲ ಥರದ ಅನುಕೂಲ ಇರ್ತೈತೆ ರೀ ಅಲ್ಲಿ ಇರ್ತೇವೆ. ಅನುಕೂಲ ಆದರೆ ಇದು ತಿಳಿದಿಲ್ಲ, ಪ್ರತಿಕೂಲ ಇದ್ದಲ್ಲಿ ಇರಬೇಕು. ಹೌದು, ಅಲ್ಲಿ ಇದ್ದು ಇದನ್ನು ಸಾಧಿಸ್ಬೇಕು. ಅಲ್ಲಿ ಏನು ರೀ, ಬರೀ ಗಡ್ಡೆ ಗೆಣಸು ತಿಂದು ಜೀವನ ಸಾಗಿಸಿದ್ರು ಅವರಲ್ಲಿ. ಹಾಂ, ಶರೀರ ಚರಿತಾರ್ಥಕ್ಕೆ ಭಾಳ ಬೇಕಾಗಿಲ್ಲ. ಏನು ಈ ಗಡ್ಡೆ ಗೆಣಸು ಸಿಕ್ಕರೆ ಸಾಕಂತಿದ್ರು. ಅದನ್ನು ಕುದಿಸ್ತಾರೆ ಯಾಕ್ರಿ, ಇದು ಜಠರಾಗ್ನಿ ಇಲ್ಲ ಹಸಿಯದ ತಿಂತಿದ್ರು ಕೆಲವರು. ಏನು ಅಲ್ಲಿ ಗಂಗೋತ್ರಿ ಒಳಗೆ ಗಂಗಾ ನದಿ ಕೆಲವೊಂದು ಬಿಸಿ ನೀರಿನ ಬುಗ್ಗೆಗಳದಾವೆ. ಅಲ್ಲಿ ಸಾಧುಗಳು ಏನು ಮಾಡ್ತಾರಂದ್ರೆ ಅರಿವ್ಯಾಗ ಅಕ್ಕಿ ಕಟ್ಟಿ ಒಗೆದು ಬಿಡ್ತಾರೆ. ಅವ್ರು ಧ್ಯಾನ ಮುಗಿರಾಗೆ ಹಣ್ಣು ಆಗಿಬಿಡ್ತೈತೆ ಅದು. ಅದನ್ನು ತೊಗೊಂಡು ಊಟ ಮಾಡ್ತಾರೆ ಅವರು. ಅಗದಿ ಹಗರವು ಗಂಗೋತ್ರಿ ಬಿಸಿ ನೀರಿನ ಬುಗ್ಗೆಗಳದಾವೆ. ಏನು ಸತತ ಬಿಸಿ ನೀರು ಭೂಮಿಯಾಗಿಂದ ಬಿಸಿ ನೀರಿನ ಬುಗ್ಗಿಯಾಗ ಅದನ್ನು ಗಂಟು ಕಟ್ಟಿ ಒಗೆದ್ರೆ ಅಲ್ಲಿ ಖುದ್ದು ಅನ್ನ ಆಗಿಬಿಡ್ತು. ಏನು ಅಲ್ಲಿ ಅಭ್ಯಾಸ ಮಾಡೋರು ಬರೀ ಅದನ್ನು ತೊಗೊಂಡವರು ಜಠರಾಗ್ನಿ ಶಾಂತಗೊಳಿಸ್ತಾರೆ. ಏನು ಶರೀರ ಬದುಕಿಸ್ಬೇಕಾಗೈತಿ. ಅದಕ್ಕೆ ನಮ್ಮನ್ನು ನಾವು ತಿಳ್ಕೊಳ್ಳೋ ಸಂಬಂಧ ಶರೀರ ಆರೋಗ್ಯವಾಗಿ ಇಟ್ಕೋಬೇಕಂದ್ರೆ ಇದಕ್ಕೆ ಆರೋಗ್ಯವಾದ ಅನ್ನ ನೀರು ಹಾಕು. ಏನು ಆರೋಗ್ಯವಾಗಿ ಇಟ್ಕೊಂಡು ಇದನ್ನು ಸಾಧಿಸು. ಇದನ್ನು ಕೆಡಿಸ್ಕೊಂಡೆ ಅಂದರೆ ಏನು ಸಾಧಿಸೋಕ್ಕಾಗೋದಿಲ್ಲ. ನಿನಗೇನು ಬೇಕಾಗೈತಿ ಅದ್ರ ಕಡೆ ಲಕ್ಷ ಕೊಟ್ಟು ಇರಾಕ್ವಲ್ಲಿ ಅಂದ್ರೆ ಎಂದು ಹೊಂದವನಿ ಅದನ್ನು. ಹಾಂ, ಮತ್ತು ಎಲ್ಲಿ ಇಲ್ಲದಲ್ಲಿ ಹುಡ್ಕಾಕೊಂಟಿ. ಈ ಶರೀರ ನಿನಗೆ ಬೇಕಾದದ್ದು ಏನು ಬೇಡಾದದ್ದು ಹೇಳಿ. ಯಾವ ಕಾರಣಕ್ಕಾಗಿ ಇದು ಬೇಕು, ಯಾವ ಕಾರಣಕ್ಕಾಗಿ ಇದು ಬೇಡ ಅಂತ. ಶರೀರ ಸುಖ ಕೊಡ್ತೈತೆ ಅಂತ ಬೇಕು ಅಂತ. ಹಾಂ, ಶರೀರ ದುಃಖ ಕೊಡ್ತೈತೆ ಅಂತ ಬೇಡ ಅಂತ. ಯಾರಿಗೆ ಸುಖ ಕೊಡೈತೆ ಹೇಳುತ್ತೆ? ಮತ್ತು ಶರೀರ ಬೇಕಂತಂದ್ರೆ ಶರೀರದಿಂದ ಯಾಕೆ ಬಿಡ್ತಿ ಹಂಗಾರೆ? ಶರೀರ ಭಾವ ಬಿಟ್ಟರೆ ಶರೀರ ಸಂಬಂಧ ಎಲ್ಲ ತಪ್ಪಿ ಹೋಗ್ತೈತಿ. ಅಲ್ಲಿ ಆರಾಮ್ ಇರಾಕ್ ಬರ್ತೈತಿ. ಶರೀರ ಎಲ್ಲಿ ಐತಿ ಅಂದ್ರೆ ಭಾವದೊಳಗೆ ಐತಿ. ಭಾವನೆಗಳನ್ನೆಲ್ಲ ಕೈ ಬಿಟ್ಟೆ ಅಂದರೆ ಶರೀರಕ್ಕೆ ಅಸ್ತಿತ್ವ ಎಲ್ಲೈತಿ. ಶರೀರದ ದುಃಖನೂ ಭಾವದಲ್ಲಿನ ಐತಿ. ಅದನ್ನು ಭಾವದಲ್ಲೇ ಬಿಡಬೇಕು. ಶರೀರ ದುಃಖ ಹೊಂದಲಿಕ್ಕೆ ಸುಖ ಹೊಂದಕ್ಕೆ ಬೇಕೈತೆ ಅನ್ನೋರು ಹಿಡ್ಕೋರಿ, ಸುಖ ಕೊಡ್ತೈತೆ ಅಂದರೆ. ಶರೀರದಿಂದ ಸುಖ ಹೊಂತೇವನ್ನೋರು ನಾವು ಇಲ್ಲಿವರೆಗೂ ಕಂಡಿಲ್ಲ, ಕೇಳಿನೂ ಇಲ್ಲ. ಅಂಥವ್ರಿಗೆ ಹಿಡ್ಕೊ ಹೊಂದು ಸುಖ ಅಂತ ಹೇಳ್ಬೇಕು. ಬಾಕಿದು ಹೇಳಕ್ಕೆ ಹೋಗ್ಬಾರ್ದು ಅವ್ರು. ಈ ಶರೀರ ನಿರಂತರ ನಮಗೆ ಸಂಕಟ ಕೊಡ್ತೈತೆ ಅನ್ನೋದು ಹೊಳೆದಾಗ ಅದರ ಅರಿವು ಅವ್ರಿಗೆ ಆಕೈತಿ. ಶರೀರಕ್ಕೊಂದು ಯಾವ್ದಾರ ಒಂದು ದೊಡ್ಡ ಬ್ಯಾನಿ ಬಂತಂದ್ರೆ ಇದು ಬ್ಯಾಡ ಅನಿಸ್ತೈತೆ ನಮ್ಗೆ. ಶರೀರ ತಡ್ಕೊಳ್ಳೋಣ ನಾವು ಅಲ್ಲಪ್ಪ, ಇದನ್ನು ಬ್ಯಾಡಿಂದ ಬಿಟ್ಟು ಬಿಡೋಣ ಅಂತ. ಜಸ್ಟ್ ದಿನ ಇದನ್ನು ಸಹನ ಮಾಡ್ಕೊಂಡು ಒದ್ದಾಡ್ಕೊತ ಇರೋದು. ಏನು ಒಳ್ಳೆ ಚಂದ ಕಂಡೈತೆ ಜೀವನ ಎಲ್ಲರಿಗೂ. ಇದ್ರ 1000 ಪಟ್ಟು ಸಂಕಟ ಹೊಂದ್ಬೇಕಾಗೈತೆ. ಏನು ಮುಂದಿನ ಹಣೆ ಬರ ಏನೈತಿ ನೋಡ್ಕೊರಿ. ಯಾರ್ಯಾರಿಗೆ ಎಂತೆಂಥ ಪ್ರಸಂಗ ಬರ್ತಾವೆ ಹೇಳಕ್ಕೆ ಬರೋದಿಲ್ಲ ಈ ಶರೀರ ಸಂಬಂಧ. ಭಾವದೊಳಗೆ ಹಿಡಿದು ಈ ಶರೀರ ಭಾವ ಅಂದಾಗ ಭಾವದಾಗ ಇದನ್ನು ಕಳ್ಕೋಬೇಕಾಗಿತ್ತು. ಏನು ಆನಂದ ಹೊಂದಿದಾಗ ಶರೀರ ಭಾವ ಎಲ್ಲೈತಿ? ಶರೀರ ಭಾವ ಇದ್ದಾಗ ಆನಂದ ಇಲ್ಲ, ಆನಂದದ ಭಾವ ಇದ್ದಾಗ ಶರೀರ ಭಾವ ಇಲ್ಲ. ಶರೀರದಿಂದ ಸಂಕಟ ಐತೆ ಅನ್ನೋದು ತಿಳಿದಾಗ ಅದರ ಭಾವನೆಯನ್ನು ಕೈ ಬಿಡ್ತಾನೆ. ಶರೀರ ನಾನನ್ನೋ ಭಾವ ಪುನಃ ಬಾರ್ದಂಗೆ ಆ ನಿಜವಾದ ಆನಂದವನ್ನು ಹೊಂದಲಿಕ್ಕೆ ದಾರಿ ಹಿಡಿಬೇಕು. ಏನು ವಿವೇಕ ವೈರಾಗ್ಯ ಬಲದಿಂದ
ಶರೀರದ ಭಾವನೆಯನ್ನು ಬಿಡಬೇಕಾಗೈತಿ, ಬಿಡಾಕೆ ಬರ್ತೈತಿ. ನಿರಂತರ ಹಿತಾಹಿತ ವಿಚಾರದಿಂದ ಶರೀರ ಸಂಬಂಧ ತಪ್ಪಿಸ್ಕೊಳ್ಳಿಕ್ಕೆ ಬರ್ತೈತಿ ನಮ್ಗೆ. ಸಮಾಧಿಯಿಂದ ಎಚ್ಚರದಾಗ ಮತ್ತು ಪುನಃ ಶರೀರ ಭಾವ ಬರ್ತದೆ. ಏನು ಆದರೆ ಅದು ಸುಳ್ಳು ಅಂತ ತಿಳ್ಕೊಂಡಿರ್ತಾನೆ. ಅದಕ್ಕೆ ಆದರೆ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಅವಂಗೆ ಇರೋದಿಲ್ಲ. ಅಂದರೆ ಅವಂಗೆ ಚಿಂತೆ ಕಳೆದಿದೆ. ಆನಂದಕ್ಕೆ ಆನಂದ ಬೇಕಾಗಿಲ್ಲ. ಆನಂದ ಯಾರಿಗೆ ಬೇಕಾಗೈತಿ? ದನದ ವೃತ್ತಿಗೆ ಬೇಕಾಗೈತಿ. ಇದೆಲ್ಲರಿಗೂ ಗೊತ್ತಿದ್ದದ್ದೈತಿ. ಎಚ್ಚರ ಕನಸಿನ ಇರಬಾರ್ದು, ಹೌದು. ನಿದ್ದೆನೂ ಹತ್ತಬಾರ್ದು ನಾವು. ಈ ಶರೀರ ತಾದಾತ್ಮ್ಯ ಭಾವ ಹಿಡ್ಕೊಂಡು ಕುಂತಿಯಲ್ಲ ಮನಸ್ಸಿನಾಗ, ಅದು ಇಲ್ಲದಂಗೆ ಆಗಿ ಹೋಗ್ಬೇಕು, ಸುಳ್ಳಾಗಬೇಕು. ಎಂದೆಂದೂ ಆ ಭಾವ ಬರಬಾರ್ದು ನಿಮಗೆ. ದೇಹ ನಾನು ಅನ್ನೋ ಭಾವ ಮನಸ್ಸಿನೊಳಗೆ ಅಜ್ಞಾನದ ಮೂಲಕ ಹಿಡ್ಕೊಂಡು ತುಂಬ್ಕೊಂಡು ಕುಂತಿಯವ್ರನ್ನೆಲ್ಲ ಖಾಲಿ ಮಾಡೋದು. ಶರೀರ ಭಾವ ಬಿಟ್ಟು ನಿದ್ದೆ ಹತ್ತಿದಂಗೆ ಯಾವಾಗ ಇರ್ತಾನೆ, ಅವಾಗ ಆನಂದ ಅನುಭವ ಪ್ರತಿಯೊಬ್ಬರಿಗೂ ಆಗ್ತೈತಿ. ಏನು ಎಚ್ಚರಿಕೆ ಸಂಬಂಧ ಕನಸಿನ ಸಂಬಂಧ ತಪ್ಪಿಸ್ಕೊಂಡು ನಿದ್ರೆಯನ್ನು ಸುಧಾ ಯಾಕ್ರಿ ಬರುವ ನಿದ್ರೆಯನ್ನು ತಗ್ಗಿಸಬೇಕು ಅಂತ. ಅವಾಗ ಎಲ್ಲರಿಗೂ ಇದು ಅನುಭವ ಬರ್ತದೆ, ಪ್ರತಿಯೊಬ್ಬರಿಗೂ. ಶರೀರದ ಭಾವ ಎಲ್ಲ ಬೇಸರ ಆಗ್ಬೇಕು ನೋಡ್ರಿ. ಆತ್ಮಭಾವದೊಳಗೆ ಇರ್ಬೇಕು ಅನ್ನೋ ಉತ್ಕಟ ಇಚ್ಛೆ ಆಯ್ತಂದ್ರೆ ಶರೀರ ಸಂಬಂಧ ತಪ್ಪಿಸ್ಕೋತಾರೆ. ಈ ವಿಚಾರ ಯಾವ ಉಳಿದೈತಿ ಅವ ಧನ್ಯ ಕಣ್ಣು. ಏನು ಪುಣ್ಯವಿಲ್ಲದವ್ರಿಗಂತೂ ದೊರಕೋದು ಅಂತ ಅದಕ್ಕೆ ಹೇಳೋರು. ಅದಕ್ಕೆ ಹಿಂದಿನ ಪುಣ್ಯ ಬೇಕಿದೆ. ಯಥಾರ್ಥ ವಸ್ತುವಿನ ಅನುಭವ ನಮ್ಗೆ ಆಗ್ಬೇಕಾಗ್ತದೆ. ಯಾಕೆ ಇಷ್ಟೆಲ್ಲ ಕೇಳಿರು ಹೇಳಿರು ಆಗವಲ್ದು ನಮಗಂದ್ರೆ ಸಂಸ್ಕಾರ ಹಿಂದಿನ ಜನ್ಮದ ಸಂಸ್ಕಾರ ಫಲ. ಮುಂದಿನ ಬಲಾದಿ ಸಂಸ್ಕಾರವೇ ಮುಮ್ಮರುವುದರಿಂದ ಅವನ್ನೆಲ್ಲ ಹೊಡೆದು ಹಾಕಿ ಅನುಭವ ಮಾಡ್ಕೊಳ್ಳುವಂಥ ಧೀರ ವೃತ್ತಿ ಬೇಕು. ಏನು ಶರೀರ ಪೂರ್ಣ ಬೇಸರ ಆಗ್ಬೇಕು ನೋಡ್ರಿ. ಏನು ಈ ವಿಚಾರ ಯಾವ ಹೊಡಿತೈತಿ ಅವಾಗ ದೌಡಿದು ಹತ್ತೈತಿ ನೋಡ್ರಿ. ಶರೀರ ಸಂಬಂಧ ತಪ್ಪಿಸ್ಕೊಂಡು ಜಡ್ಡು ಬಂದಾಗ ಅಷ್ಟೇ ಶರೀರ ಬೇಸರ ಆಕೈತಿ ನಮಗೆ, ಹೌದಿಲ್ರಿ. ಮೈಯಾಗ ಜೋರ್ಲೆ ಜಡ್ಡು ಬಂತಂದ್ರೆ ಬ್ಯಾಡಪ್ಪ ಈ ಶರೀರ, ಅವಾಗ ನೆನಪಾಗೈತಿ. ತಾತ್ಪೂರ್ತಿಕ ಅದು. ಮತ್ತು ಶರೀರದ ಬ್ಯಾನಿ ಹೋತಂದ್ರೆ ಮತ್ತೆ ಮರಿತೇವೆ ನಾವು. ಅದು ಶಾಶ್ವತವಾದದ್ದಲ್ಲ. ಅದು ಜಡ್ಡು ಹೋಗೋ ಮಟ್ಟ ಅಷ್ಟೇ. ಯಾಕ್ರಿ ಜಡ್ಡು ಹೋತಂದ್ರೆ ಮತ್ತೆ ಮರೆತು ಮೊದಲಿನ ಚಾಡಿನ ಅದ್ರಾಗ ಹೋಗ್ತೀವಿ. ಮತ್ತೆ ಜಡ್ಡು ಹೋಗೋ ಮಟ್ಟ ಹೋಗಲಿಲ್ಲ, ದಿನ ಬಂದು ಎಲ್ಲ ಇಕ್ರಿ ಶಾಸ್ತ್ರ ಕುಂಡ್ರಾಕತ್ತೆ. ಜಡ್ಡು ಹೋತಿ ಅಂದ್ರೆ ಮತ್ತೇನೈತಿ ಅಜಾರ ಹೊಕ್ಕೇನ್ರಿ ನೀವು ಏನು ಮಾಡಕ್ಕೆ ಹೋಗವ ಮತ್ತೆ ಅದನ್ನೇ ಮಾಡವ ಮಾಡಿ. ಎದರಿಂದ ಜಡ್ಡು ಬಂದೈತೆ ಅದನ್ನೇ ಮಾಡೋದು. ಎದರಿಂದ ಜಡ್ಡು ಹೋಗೈತೆ ಅದ್ರ ಕಡೆ ಹೊಂದ್ಕೋಬೇಕು ಅನ್ನೋದು ಐತಿಲ್ಲ. ವಿವೇಕೋದಯ ಆಗಿ ಶರೀರ ಭಾವ ಇದು ಎಂದೆಂದೆಂದೆಂದು ಬರ್ದಂಗೆ ಮಾಡ್ಕೋಬೇಕು ನೋಡಿ. ಆ ಸ್ಥಿತಿ ಹೊಂದಾಕ ನಮಗೆ ಇನ್ನೂ ಆಗ್ಬೋದು. ನಾವು ಹೇಳ್ತೇವೆ ಮತ್ತು ಉನ್ನತ ವಿಚಾರಗಳನ್ನೆಲ್ಲ ಕೇಳ್ತೀವಿ, ಮತ್ತು ಹೀನ ವಿಷಯಗಳಲ್ಲಿ ಬಿದ್ದು ಒಳ್ಳೆಯಾಡ್ತೇವೆ. ಏನು ಆ ಪುಣ್ಯಾತ್ಮ ಉಳಿದೈತಿ ಅವ ಇದರಿಂದ ಹಿಂದೆ ಸರ್ಕೋತಾನೆ ನೋಡ್ರಿ. ಶರೀರ ಸುಖ ಕೊಡ್ತೈತೆ ಅಂತ ಇದು ಬೇಕಂತ, ಇದು ದುಃಖ ಕೊಡ್ತೈತೆ ಅನ್ನೋ ವಿಚಾರ ಯಾವಾಗಲೂ ಇತ್ತು ಅಂದ್ರೆ ಅದನ್ನೇ ಯಾಕೆ ಬಿಡ್ತಾನೆ ನಾವು. ಶರೀರ ಹಿಡ್ಕೊಂಡು ಕುಂತಲ್ಲೇನ ಮನಸ್ಸಿಗೆ ಶರೀರ ಸಂಕಟ ಹತ್ತೈತಿ. ಮನಸ್ಸಿನಲ್ಲಿ ಶರೀರ ಭಾವ ಹಿಡಿಲಿಲ್ಲ ಅಂದರೆ ಮನಸ್ಸಿಗೆ ಎಲ್ಲಿ ಹತ್ತೈತಿ ಇದು ದುಃಖ. ಶರೀರದ ಜಡ್ಡು ರೋಗ ಮನಸ್ಸಿಗೆ ಹಿಡ್ಕೊಂಡು ಮನಸ್ಸಿನಾಗ ಅದಾವು. ಎಲ್ಲರಿಗೂ ಇದೆ ಹುಚ್ಚಿಡ್ತೈತಿ. ಶರೀರ ಸುಖ ಕೊಡ್ತೈತಿ ಇದು.
ಇದರಿಂದನೇ ನಾವು ವಿಷಯಗಳ ಸಂಪರ್ಕ ಹೋಗಿ ಮಾಡಿ ಇಂದ್ರಿಯಗಳ ಮೂಲಕ ಸುಖ ಹೊಂದಬೇಕಂತ ಪ್ರಯತ್ನ ನಡೆಸಿ ಹುಚ್ಚು ಪ್ರಯತ್ನ. ಇಂದ್ರಿಯಗಳಿಗೆ ಕೆಟ್ಟು ಹೋದವು ಅಂದರೆ ಎದರಿಂದ ಸುಖ ಹೊಂದವನು? ಇಲ್ಲಿ ತನಕ ಅದ್ರ ಬೆನ್ನು ಹತ್ತಿ ಸುಖ ಉಳಿಸ್ಕೊಂಡೇನು ನೋಡ್ಕೊ. ಎಲ್ಲ ನಮೂನೆ ಇಂದ್ರಿಯಗಳಿಂದ ಎಲ್ಲ ನಮೂನೆ ವಿಷಯ ವಸ್ತುಗಳ ಸಂಪರ್ಕಕ್ಕೆ ಹೋಗಿ ಮಾಡಿದ್ವಿ. ಒಂದು ಈಟರ ಉಳ್ದೈತೆ ಅನ್ನೋದು. ಉಳಿಲಿಲ್ಲ ಅಂದ್ರೆ ಮಾಡಿದ್ದು ಏನು ಉಪಯೋಗ ಆಯ್ತು? ಶರೀರದ ಮಲಮೂತ್ರ ಬಿಟ್ಟರೆ ಶರೀರಕ್ಕೆ ಹೆಂಗೆ ಆರಾಮ ಇರ್ತೈತಿ? ಹೆಂಗೆ ಮನುಷ್ಯನಲ್ಲಿರ್ತಕ್ಕಂಥ ಮಾಲಿನ್ಯ ಏನೈತಲ್ಲ ಅದನ್ನೆಲ್ಲ ಕೈ ಬಿಟ್ಟಾಗ ಮನಸ್ಸಿಗೆ ಆರಾಮ ಇರ್ತೈತಿ. ಈ ಮಾತು ಯಾವ ಹೊಳಿತೈತಿ? ಅವ ದೊಡ್ಡ ಪುಣ್ಯವಾನು. ಇನ್ನೂ ನಮಗೆ ಈ ಮಾತು ಹೊಳಿಬಲ್ದು ನೋಡ್ರಿ. ಎಷ್ಟು ಸಲ ನಾವು ಕೇಳಿಲ್ಲ ಇದನ್ನು. ಯಾವಾಗ ಹೊಳಿಬೇಕಿನ್ನು ನಮಗೆ? ಹೊಳೆದ್ರು ಎಷ್ಟೊತ್ತು ನಮ್ಮಲ್ಲಿ ಉಳಿತೈತಿ ಅಷ್ಟು. ಈ ಶರೀರ ತಾನೆಂಬ ಭಾವ ಅಡಗೋವರೆಗೂ ದುಃಖದ ನೋಡ್ರಿ. ಶರೀರ ಹಿಡ್ಕೊಂಡು ಕೂಡಲೇ ಚಾಲುವಾತು ನೋಡಿ ದುಃಖ ಶುರುವಾತು. ಅದಕ್ಕೆ ಇದು ಸಂಬಂಧ ತಪ್ಪಿಸ್ಕೊಂಡಾಗ ನಮ್ಗೆ ಆರಾಮೈತಿ. ಮನಸ್ಸಿನಾಗ ಇದನ್ನು ಹಿಡ್ಕೊಂಡು ಕುಂತಾನೆ, ಅದಕ್ಕೆ ಮನಸ್ಸಿಗೆ ದುಃಖ ಆಗೈತಿ. ಹಿಡ್ಕೊಂಡು ಕುಂತದ್ದು ಕೈ ಬಿಡು, ಅದಕ್ಕೆ ನಿನಗೆ ಬುದ್ಧಿ ಸಮ ಆಕೈತಿ. ಏನು ಹಿಡ್ಕೊಂಡು ಕುಂತಲ್ಲಿ ನಾ ವಿಷಮ ಹಾಕೊಂಡು ಕುಂತೈತಿ. ವಿಷಮತೆಯನ್ನೆಲ್ಲ ಕೈ ಬಿಟ್ಟಾಗ ಸಮತ್ವದ ಅನುಭವ ಆಕೈತಿ. ಏನು ಸ್ಥೂಲ ಶರೀರ ಕಾರಣ ಶರೀರ ಮೀರಿ ಮಹಾಕಾರಣ ಸ್ಥಿತಿ ಒಳಗೆ ಅಡಗ್ತೈತಿ. ಅದನ್ನು ನಾವು ಮೀರ್ಬೇಕಾಕೈತಿ. ಏನು ಅದನ್ನು ಮೀರುವುದು ನೀಗಲಿಕ್ಕೆ ನಮಗೆ ಇದು ಬಾಕಿ ಉಳಿದೈತಿ. ಏನಕ್ಕಿನಾರ ಮಾಡ್ಕೊತ ಕುಂದಿರ್ತೀವಿ. ಹೊರಗೆ ಏನು ಮಾಡಿದ್ರು ನಿನಗೆ ನೆಮ್ಮದಿ ಇಲ್ಲ. ಆಂತರಿಕ ಅಭ್ಯಾಸ ಮಾಡ್ಬೇಕು ಅನ್ನೋವನ್ನ ಕೆಲಸ ನೋಡ್ರಿ. ಎಲ್ಲರೂ ನಿದ್ದೆ ಮಾಡ್ಬೇಕನ್ನೋರು ಅದಾರ, ನಿದ್ದೆ ಮೀರ್ಬೇಕನ್ನೋರು ಯಾರ್ದಾರ? ಗೂಡಾಕೇಶ ಆಗ್ಬೇಕನ್ನೋರು ಎಲ್ಲಿ ಯಾರ್ದಾರ? ಎಚ್ಚರ ಕನಸು ಇರಬಾರ್ದು, ನಿದ್ದೆ ಹತ್ತಬಾರ್ದು ಅಂತ. ಪುನಃ ಶರೀರ ನಾನನ್ನು ಭಾವ ಸಹಿತ ಬರಬಾರ್ದು. ಮರ್ತು ಹೋಗ್ಬೇಕದು ಶರೀರ ನಾನನ್ನು ಭಾವ. ಮನಸ್ಸಿನಾಗಿ ಈ ಶರೀರ ನಾನನ್ನು ಸೋಗಿ ಹಿಡ್ಕೊಂಡು ಕುಂತಾನೆ. ನಾಟಕದಾಗ ಪಾಠ ಮುಗಿತಂದ್ರೆ ಯುದ್ಧ ನಡೆದು ಸತ್ತು ಹೋದ ಕೂಡಲೇ ಅವು ನಾಟಕ ಮಾಡಿದವ ಯಾಕೆ ಡೋಂಗಿ ಮಾಡ್ದಾನ, ಅದನ್ನು ನಟನ ಮಾಡ್ದಾನ. ನಿಜವಾಗಿ ಸಾಯ್ತಾನ ನಾವು? ಸಾಯುವುದಿಲ್ಲ. ಏನು ಹಂಗೆ ಇದು ಒಂದು ನಾಟಕ. ಸಾಯು ಪಾಠ ಸತ್ತು ಶರೀರ ಸತ್ತತೆ ಅಂದ್ರೆ ನೀನು ಯಾವಾಗಲೂ ಇರಾಮ, ಎಂದೂ ಸಾಯವಲ್ಲ. ನೀವು ಯಾವ್ದು ಹುಟ್ಟೈತಿ ಅದು ಸಾಯ್ತೈತಿ. ಶರೀರ ಸತ್ತ ನೀ ಸತ್ತಂಗ ನಾನು ಸತ್ನವಪ್ಪ ಅಂತ. ಅದೇ ನಾನು ಭಾವ ಎಷ್ಟು ಗಟ್ಟಿಯಾಗೈತೆ. ಶರೀರ ತಾದಾತ್ಮ್ಯ ಭಾವ. ಕಾರಣ ಶರೀರವನ್ನು ಮೀರ್ಲಿಕ್ಕೆ ಹವ್ಯಾಸ ಮಾಡೋರು ಯಾರ್ದಾರೆ? ಎಲ್ಲರೂ ನಿದ್ದೆ ಮಾಡ್ಬೇಕನ್ನೋರು, ನಿದ್ರೆ ಮೀರ್ಬೇಕನ್ನೋರು ಯಾರ್ದಾರೆ? ಎಚ್ಚರಿಕೆ ಭಾವ ಬರಬಾರ್ದು, ಕನಸಿನ ಭಾವ ಬರಬಾರ್ದು, ನಿದ್ದೆ ಹತ್ತಬಾರ್ದು ನೋಡಿ. ಪುನಃ ಶರೀರ ನಾನನ್ನು ಭಾವ ಮಾಜಿ ಹೋಗ್ಬೇಕು. ಮನಸ್ಸಿನಾಗಿ ಶರೀರ ನಾನನ್ನು ಸೋಗು ಹಿಡ್ಕೊಂಡು ಕುಂತ. ನಾಟಕದಲ್ಲಿ ಸೋಗು ಯುದ್ಧ ನಡೆದು ಸತ್ತು ಹೋಗ್ತೈತಿ. ಸೋಗಿನ ಪಾತ್ರ ಮುಗೀತವನು. ಆದರೆ ಅವನು ಸತ್ತದ್ದು ಸುಳ್ಳದು, ನಿಜವಾಗಿ ಅವನು ಸತ್ತಿಲ್ಲ. ಹಂಗೆ ನಿನ್ನಲ್ಲಿ ಇದೊಂದು ನಾಟಕ. ಏನು ಶರೀರ ಮನಸ್ಸುಗಳ ಸಂಬಂಧ ಹಚ್ಕೊಂಡು ಸುಳ್ಳ ಬಳಲ್ತೀವಿ ನೋಡಿ. ಸುಳ್ಳಾಗಿ ಹೋದದ್ದು ಪುನಃ ಅದು ಕರೆಯಾಗಿ ಬರಲಾರ್ದು. ಯಾವುದನ್ನು ನಾವು ಮಾಡಬೇಕಾದ್ರೂ ಶರೀರ ನಾನು ಅನ್ನೋದು ಗಟ್ಟಿ ಹಿಡ್ಕೊಂಡ ಮಾಡ್ತೀವಿ. ಎಲ್ಲಿವರೆಗೆ ಶರೀರ ನಾನು ಅನ್ನೋದು ಭಾವ ಇರುವುದಿಲ್ಲೋ ಅಲ್ಲಿವರೆಗೆ
ನಿನಗೆ ಸಮಾಧಾನ ಶಾಂತಿ ಅನ್ನೋದು ಕನಸಿನ ಮಾತು. ಶರೀರ ಸಂಬಂಧ ತಪ್ಪಿಕೊಂಡು ಸದ್ದ ಅನುಭವ ಬರುವಂಥದ್ದು. ಬುದ್ಧಿ ನಮ್ಮದು ಸಮ ಆಗ್ಬೇಕಾದ್ರೆ ವಿಷಮದ್ದೆಲ್ಲ ಕೈ ಬಿಟ್ಟಾಗ ಅದು ಸಮತ್ವದ ಅನುಭವವನ್ನು ಮಾಡ್ಕೋದು. ಅದ ಯೋಗ. ಸಮತ್ವದ ಸ್ಥಿತಿಯನ್ನು ನೆನಪು ಮಾಡ್ಕೊತ ಇರೋದ ಯೋಗ. ಸಮತ್ವಂ ಯೋಗ ಉಚ್ಯತೆ ಅಂತ. ಏನು ಆನಂದ ಸೂತ್ರ ಹತ್ತಿದಾಗ ಶರೀರ ಭಾವ ಇಲ್ಲ. ಅಲ್ಲಿ ಶರೀರ ಭಾವ ಇದ್ದಾಗ ಆನಂದ ಇಲ್ಲ ಅಂತ. ಎಲ್ಲೆಲ್ಲಿ ಶರೀರ ಅದ ಅಲ್ಲೆಲ್ಲಿ ದುಃಖ ಅದ ನೋಡಿ. ಯತ್ರ ಯತ್ರ ಶರೀರ ತತ್ರ ತತ್ರ ದುಃಖ ಅಂತ. ಏನು ಅದಕ್ಕೆ ಶರೀರ ಭಾವ ಬರ್ದಂಗೆ ನಾವು ತಿಳ್ಕೊಬೇಕಾಗಿ. ಬಾಳೆ ಮಾಡೋದು ಹಗುರು, ನಿದ್ದೆ ಮಾಡೋದು ಹಗುರು ಹೇಳ್ರಿ. ಹಾಂ, ಈ ಕಪಟದ ಮೂರು ಅವಸ್ಥೆಗಳನ್ನು ಅಳದು ಉಳಿದಂಥದ್ದು ಏನೈತೆಲ್ಲ, ಕಳೆದು ಉಳಿದಂಥ ಇರುವು ಏನೈತಿಲ್ಲ, ಅದ ನಿನ್ನ ನಿಜದ ಎಚ್ಚರ. ಪಾಪ ಕರ್ಮದಿಂದ ಸಂಕಟ ಹೆಚ್ಚುವ, ಪುಣ್ಯದಿಂದ ಪುಣ್ಯದಿಂದ ಸಂಕಟ ಚಾಲು ಆಕೈತೇನೆ. ಪಾಪ ಕರ್ಮದಿಂದನೇ ಸಂಕಟ, ಪುಣ್ಯದಿಂದ ನಿನಗೆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಬಲಹೀನರಿಗೆ ಸಹಾಯ ಮಾಡುವ ಬದಲಾಗಿ ಪೀಡಾ ಕೊಟ್ಟೆ ಅಂದ್ರೆ ಅದರ ಫಲ ನೀವು ಉಣಬೇಕಾಗತ್ತೆ. ಮಕ್ಕಳು ಮನೆಗೆ ಆಸ್ತಿ ಮಾಡಿಡುವುದಂದ್ರೆ ಮಹಾ ಅಪರಾಧ ನೋಡಿ. ಈ ಪಾಪದ ದಶೆಯಿಂದ ಪ್ರಾಯಶ್ಚಿತ್ತ ನಾವು ಹೊಂದಬೇಕಾಗಿದೆ. ವಿಷಯದಲ್ಲಿ ಆಸಕ್ತಿ ಯಾರಿಗೆ ಐತಿ ನೋಡ್ರಿ, ಅವ್ರು ಒಂದೇ ದಿನ ಹೊಡ್ತಾ ತಿನ್ನುವುದನ್ನು ಅಪರಿಗ್ರಹ ವೃತ್ತಿ ಬೇಕು ನೋಡ್ರಿ, ಅದೇ ಪುಣ್ಯ. ಇವತ್ತು ಪುಣ್ಯವಂತರು ಯಾರು ಅಂದ್ರೆ ಯಾವುದೋ ಸಂಗ್ರಹ ಇಲ್ಲದವ. ಸಂಗ್ರಹ ಮಾಡ್ಕೊಂಡು ಕೂತೈತೆ ಅಂದ್ರೆ ಅದು ಪಾಪಿ. ಅಷ್ಟು ಗಳಿಸೇನ ಎಷ್ಟು ಗಳಿಸೇನ ಏನು ಮಾಡೋದು? ಇನ್ನಂಥ ಪಾಪಿನ ಯಾವನಿಲ್ಲ. ಏನು ಅದಕ್ಕೆ ಅಂತೆ ಶಾಂತಿ ಅನುಗಾಲವು ಚಿಂತೆ. ಅದಕ್ಕೆ ಆರಾಮಂತೆ ಇಲ್ಲೇ ಇಲ್ಲ. ಅದಕ್ಕೆ ಸಮಿತಿ ಅನ್ನೋ ಚಿಂತೆ, ಯಾರು ಓದಿದಾರ ಅನ್ನೋ ಚಿಂತೆ. ಹೌದು, ಎಲ್ಲ ಸತತ ಚಿಂತೆ. ಅದಕ್ಕೆ ಇದು ಸುಧಾರ್ತದಲ್ಲ. ಬಹಳಷ್ಟು ದುಣ ಕೂಡ್ತೆ ಅಂತ ಲಕ್ಕ ಧನವಿರಲು ಕೆಡಗುಮ್ಮಂತ. ಕೆಡಿಕೆಗೆ ಅದು ನೀನು ಸಾಹುಕಾರಿಗೆ ಅದಕ್ಕೆ ಬಂತಪ್ಪ ಅಂದ್ರೆ ನೀವು ಸಮಾಧಾನ ಶಾಂತಿಯನ್ನು ಕೆಡ್ಸಾಕ ಎಷ್ಟು ಬೇಕು ಶರೀರ ಚರಿತಾರ್ಥಕ್ಕೆ ಭಾಳ ಬೇಕಾಗಿಲ್ಲ. ಒಂದು ಮುಟಿಗೆ ಹಿಟ್ಟು, ಒಂದು ಹಳಕು ಉಪ್ಪು, ಇಷ್ಟು ಅದನ್ನು ಕುದಿಸ್ಕಾರ ಜಠರಾಕಿ ನಿಂಗೆ ಶಾಂತ ಆಕೈತಿ. ಕುದಿಸ್ಬಿಡುದಂತ ಏನು ನಿನಗೆ ಅಭ್ಯಾಸ ಮಾಡೋಕೆ ಅನುಕೂಲ ಆಗ್ತದೆ. ಎಗ್ಗಳಾಗಿ ಹೊಡೆದಂದ್ರೆ ಏನು ಸಿಕ್ಕುತ್ತೆ? ಯಾಕ್ರಿ ಏನು ಮಾಡೋದು? ಮಬ್ಬು ಬರ್ತೈತೆ, ತಾಮಸಿ ವೃತ್ತಿ ಬಂದಿರ್ತೈತೆ, ರಾಶಿ ಗುಣ ಅಂತ ಅನ್ನ ಹೊತ್ತಿ ಅಂತ ಮನಸ್ಸು ತಯಾರಾಕೈತಿ. ಅದಕ್ಕೆ ತಿನ್ನುವ ಬೇಕು ಅಂತ ಯೋಗಾಭ್ಯಾಸಿಗೆ. ತಿನ್ನುವ ಏನು ತಿಂದ್ರೆ ಏನಾಕೈತಿ ಅಂತ ಅದ್ರ ಪರಿಣಾಮ ಆಗೇ ತಿರ್ತೈತಿ. ಇಲ್ಲಿ ನಾಸಿಕರ ಭಾವ ಮುನ್ನೋಳಿ ಘಾಟ್ನಾಗ ಅವ್ರು ಕೊಟ್ಟದನ್ನು ತಂದು ಗಂಗಾ ನದಿಯಾಗ ರಿಬ್ಯಾಗ ಅದನ್ನು ಎಲ್ಲ ಎತ್ತಿದ್ದಂತ. ರೊಟ್ಟಿ ಪಲ್ಯ ಎಲ್ಲ ನೀರಾಗಿ ಎತ್ತಿ ಉಪ್ಪು ಖಾರ ಕಡಿಮೆ ಆದಿಂದ ಅದೊಂಥರದ ರುಚಿನ ಆಗಿಬಿಡ್ತೈತಿ. ಅದನ್ನು ತಿಂತಿದ್ದಂತ ನಾವು ಜಠರಾಗ್ನಿ ಶಾಂತಗೊಳಿಸ್ತಿದ್ದಂತ. ನಾವು ಒಂದಿಟ್ಟು ಖಾರ ಕಬ್ಬ ಹೋಗಂಗಿಲ್ಲ, ಉಪ್ಪು ಕಡಿಮೆ ಆಗೋಂಗಿಲ್ಲ. ಯಾಕ್ರಿ ಏನೈತಿ ರೀ ಇದ್ರಾಗ? ಏನು ತಿನ್ನೋದಂತ ಅವನು ನೀರಾಗಿ ಐತಿ ಅದನ್ನೆಲ್ಲ ತೆಗೆದು ತಿಂತಿದ್ದ ಶಾಂತ ಜಠರಾಗ್ನಿ ಶಾಂತ. ನಮಗೆ ಮಾಡೋಕ್ಕಾಗೈತಿ? ಹಾಂ, ಹೌದು. ಅದು ರೂಢಿ ಬೇಕು. ಭಿಕ್ಷಾನ ಮೋಕ್ಷಕ್ಕೆ ಸಾಧನ. ಏನು ಕೊಟ್ಟದನ್ನೆಲ್ಲ ತೊಗೊಂಡು ಅದನ್ನು ನೀರಾಗೈತಿ. ಅದು ಎಷ್ಟು ಬೇಕಷ್ಟೇ. ಅವು ಎಗ್ಗಳಾಗಿ ಹೊಡಿಬೇಕಂತ ಮಾಡಿ ನಾ ಹೇಳಿದ ಮಟ್ಟ ಇನ್ನು ನಾ ಉಪವಾಸ ಇರ್ತೇನೆ ಫುಲ್ ತಿಂತಿದ್ದಿಲ್ಲ ನಾವು. ಏಟು ಬೇಕಟ್ಟ ತೊಗೊಂಡವನ ಉಳ್ದದ್ದೆಲ್ಲ ನಾಯಿ ತಿಂತಿತ್ತು. ನಾಸಿಕರ ಭಾವ ಹಂಗೆ. ಅವಂಗೆ ಅತಿ ಪ್ರಿಯವಾದದ್ದು ಯಾರು ಹಿಂಗೆ ಹುಣ್ಣಿಮೆ ಹಿಂಗಿಲ್ದಲ್ಲಿ ಹೋದಾಗ ಭಿಕ್ಷುಕವಾದಾಗ ಅವಂಗಿಂಥವನ್ನೆಲ್ಲ ಬ್ಯಾಡ ಅಂತಿದ್ದಂತ. ವಿಶೇಷ ಅಂತಂದ್ರೆ ನಾವು ನುಚ್ಚು ಕೊಡ್ರಿ ಇದ್ದು ನುಚ್ಚಿದ್ರೆ ಹಾಕಿಬಿಡ್ರಿ. ಕಣೆ ಅಂತಿದ್ರು ಮರಾಠಿ ಒಳಗೆ. ಕಣೆ ಹಾಕಿ ಕಾಯಿರಿ ಚಿದ ನುಚ್ಚಿದ್ರೆ ಕೊಡ್ರಿ, ಇಷ್ಟು ಸಾಕು. ನಮಗೆ ನಾಲಿಗೆಗೆ ರುಚಿಯಾಗುವಂಥದ್ದು ಉಪ್ಪಿನಕಾಯಿ ಕೊಡಂತೇವಿ. ಯಾಕ್ರಿ? ನಾಲಿಗೆಗೆ ರುಚಿ ಬೀಳ್ತೈತೆ. ಅದು ತಿನ್ಕೊಂತ ಬಂದು ರೂಢಿ ಆಗೈತಿ.
ಮತ್ತು ಅದ್ರ ತಕ್ಕಂಗೆ ಅವು ಕರ್ಮಗಳು ವಾಸನ ತಯಾರಾಗ್ತಾವೆ. ಎಂಥ ಅನ್ನವಂತಿ ಅಂಥ ಗುಣಗಳು ತೆಗಿರ್ತಾವೆ. ಗುಣಕರ್ಮಕ್ಕನುಸಾರವಾಗಿ ಇವೆಲ್ಲ ನೀನು ನಡೀತಿರ್ತಾವೆ ವ್ಯವಹಾರ ಎಲ್ಲ. ಏನು ನಿನ್ನ ಕರ್ಮಗಳು ಎಲ್ಲ ಗುಣಕ್ಕೆ ತಕ್ಕಂಗೆ ಕರ್ಮಗಳು, ಕರ್ಮಕ್ಕೆ ತಕ್ಕಂಗೆ ಜನ್ಮಗಳು ಬರ್ತಾವೆ ನಿನಗೆ. ಮತ್ತೆ ಏನು ವಿಷಯ ಸಂಗ್ರಹ ದಶೆಯಿಂದ ಎಷ್ಟೋ ಹೀನ ಕೃತಿಗಳನ್ನು ಮಾಡಿ ಪಾಪ ಸಂಗ್ರಹ ಆಕೈತಿಲ್ಲ. ಎಲ್ಲರೂ ಇನ್ನೂ ಗಳಿಸ್ಬೇಕನ್ನೋ ಒಂದು ಅಭ್ಯಾಸದಾಗ ಐತಿ ಮನಸ್ಸು. ಅದರ ಪರಿಣಾಮ ಏನಾಕೈತಿ ನೋಡು. ಧನವ ಗಳಿಸುವಲ್ಲಿ ಮನಕ್ಕೆ ಮೊದಲು ದಿಗಿಲು ಮಿಗಿಲು, ನಡುವೆ ತನುವಿಗೆ ಅತಿ ಬಳಲಿಕೆ. ಪೆರಿದು ಧನವ ನೆರಚುವಂಗೆ ದುರಿತ ಕೋಟಿ ಪುದಿದ ಫಲವು ಹಲವು ಜನ್ಮಗಳಲ್ಲಿ ತಿರುಗುವಂತೆ ಮಾಡುವುದಾಗಿ. ಏನು ಮಾಡೋದು? ಗಳಿಸಿಟ್ಟು ಏನು ಉಣ್ಲಿಲ್ಲ, ತಿನ್ನಲಿಲ್ಲ. ಅದು ಇನ್ನೊಬ್ಬರಿಗೆ ಕೊಟ್ಟೆ, ಅದು ಇಲ್ಲ. ಕೊಡಬೇಕನ್ನೋ ಬುದ್ಧಿ ಬರಬೇಕಲ್ಲ. ದಾನವಿಲ್ಲದ ದ್ರವ್ಯ ಗಳಿಸಿದ ಪ್ರಾಣಿ, ನೀ ಹೋಗೋ ಕಾಲಕ್ಕೆ ಕಾಣೆ ದುಃಖ. ಏನು ಮಾಡೋದು? ನಿನಗೆ ಉಪಯೋಗ ಇಲ್ಲದ ಗಳಿಸಿದ ಇನ್ನು ಬರೀ ಅದನ್ನು ಬಳಸ್ಬೇಕು, ಸಮಿತೈತಿ, ಇದನ್ನು ಮಾಡೋ ಚಿಂತೆ, ಅನುಗಾಲವು ಚಿಂತೆ ಅದನ್ನು. ಹೌದು, ಯಾರು ತೊಗೊಂಡು ಹೋದ್ರಂತೆ ಹೊಟ್ಟೆ ಬ್ಯಾನ್ ಹೇಳ್ತೈತಿ ನೀವು. ಅದೇ ಚಿಂತೆಯಾಗ ಸತ್ವಕತಿ ಆಚೆ. ಅದಕ್ಕೆ ಪರಿಗ್ರಹ ವೃತ್ತಿ ಬೇಕು, ಸಂಗ್ರಹ ಇರ್ಬಾರ್ದು. ನಾಳಿಗೆ ಎನ್ನುವುದು ಇರಬಾರ್ದು. ನಾಳೆ ಮತ್ತೇನು ನಡೀತೈತಿ. ಇವತ್ತೇನೂ ಇಲ್ಲಪ್ಪ ಅವನ ಹೆಸರಿನ ಮ್ಯಾಗ ಅಂದ್ರೆ ಹೆಂಗೆ ಮತ್ತೆ ಪ್ರಾರಬ್ಧ. ಇದ್ರ ಎಲ್ಲ ಹೆಸರಿನ ಮ್ಯಾಗಿದ್ದು ಅದಕ್ಕೆ ಉಣ್ಕೊಡ್ತಿಲ್ಲ. ಹೌದಿಲ್ಲ? ನೋಡ್ರಿ ನೀವು ಎಲ್ಲ ಐತಿ ಬಿಡುವ, ಏನು ಕಡಿಮೆ ಐತಿ ಅದಕ್ಕೆ. ಇದ್ರ ಬಾಳೆ ನಜೀಬ್ ಹಿಂಗೆ ತಿಳ್ತೈತಿ. ಹೌದು, ಏನು ಇಲ್ಲ ಏನು ಮಾಡೋದು? ಇದ್ದೂ ಇಲ್ಲದಂಗೆ. ಇನ್ನೊಬ್ಬರಿಗೆ ಪೀಡಾ ಕೊಡ್ದಂಗೆ ಎಷ್ಟು ಜನ ಆದ್ರಿ ಬಾಳೆ ಮಾಡೋರು ಇದ್ರಾಗ. ಹಿಂಗೆ ಬಾಳೆ ಮಾಡಿದ್ರೆ ನಿಮ್ಮ ಜೀವನ ಸುರುಳಿತ ಸಾಧ್ಯ ನೋಡಿ. ಇನ್ನೊಬ್ಬರಿಗೆ ಪೀಡಾ ಕೊಟ್ಟೆ ಅಂದ್ರೆ ಅದು ನಿನ್ನ ಜನ್ಮಾಂತರ ಕಾಡ್ತೈತಿ. ಏನು ಹೆಚ್ಚಿನ ಆಶೆ ಏನೈತಿಲ್ಲ ಅದೇ ಮಾಡಾಕತ್ತದ. ಕಡು ಲೋಭ, ಅದೇ ಕೆಟ್ಟ ಗುಣ. ಕೆಟ್ಟ ಗುಣದಿಂದ ಹೀನ ಕೃತಿಗಳನ್ನು ಮಾಡ್ತೀನಿ. ಶಿವಾನಂದರ ಶಿಷ್ಯರಾದರೆ ಶಿವಾನಂದರು ಏನು ಗಳಿಸಿದರು? ಜ್ಞಾನ ಗಳಿಸಿದ್ರು, ವಿಷಯಾದಿಗಳನ್ನು ಗಳಿಸಿದರು. ಸಮಾಧಿಯನ್ನು ಗಳಿಸಿದ್ರು, ಜ್ಞಾನ ಸಮಾಧಿಯನ್ನು ಅವ್ರು ಹೊಂದಿದರು. ಶಿವಾನಂದರು ಏನು ಗಳಿಸಿದ್ರು? ಮಕ್ಕಳು ಮರಿಗೆ ಆಸ್ತಿ ಗಳಿಸಿದ್ರು. ನಾವು ಏನು ಜ್ಞಾನ ಗಳಿಸಿದ್ರು? ಏನು ಬ್ರಹ್ಮಜ್ಞಾನ ಅಂತ ವಿಷಯ ದಶೆಯಿಂದ ಕಚ್ಚು ಮಾತಾಡ್ತಿರು ಮಗ. ಇಲ್ಲಿ ಬಂದಿಂದು ಅದನ್ನ ವಿಷಯ ದಶೆಯಿಂದ ಬಡದಾಡಿ ಒಬ್ರಿಗೊಬ್ರು ದೂರ ಆದ್ರಿಲ್ಲ. ಜ್ಞಾನ ದಶೆಯಿಂದ ಯಾರು ಒಬ್ರಿಗೊಬ್ರು ಬಡದಾಟನೂ ಬರೋಂಗಿಲ್ಲ. ಅದು ಸಂಗ್ರಹ ವೃತ್ತಿ ಹೋಗ್ಬೇಕು ನೋಡು, ವಿಶೇಷ ಸಂಗ್ರಹ ವೃತ್ತಿ. ಅದೇ ಪುಣ್ಯ. ಹೊರಗಿನ ಪೂಜೆ ಹಿಡಿದ್ರೆ ನಿನಗೆ ಸಮಾಧಾನ ಶಾಂತಿ ಸಿಗುತ್ತೆ. ವಿಷಯದ ಆಸಕ್ತಿ ಹೋಗ್ತೇನೆ ಪೂಜೆ ಮಾಡೋದ್ರಿಂದ. ವಿಷಯದ ಆಸಕ್ತಿ ಇದು ಬುದ್ಧಿ ಕೆಡಿಸ್ತದೆ ಅನ್ನೋ ವಿಚಾರ ಹೊಳಿತೈತೆ ನಿನಗೆ. ವಿರಕ್ತಿ ಬುದ್ಧಿ ಕೆಡಿಸ್ತತ್ವೇನು? ವಿಷಯದ ಆಶೆ ಬುದ್ಧಿ ಕೆಡಿಸ್ತತ್ವ. ವಿರಕ್ತಶ್ಯ ತೃಣಂ ಜಗತ್ತಂದು. ಯಾವನಲ್ಲಿ ವೈರಾಗ್ಯ ಬರ್ತೈತಿ ಅವನಿಗೆ ಇದೆಲ್ಲ ಹುಲ್ಲು ಕಡ್ಡಿ ಹಂಗೆ ಅನಿಸ್ತದೆ. ಅದಕ್ಕೆ ಮಹತ್ವವನ್ನು ಕೊಡೋದು ನಾವು. ಗೀತಾ ಪಾರಾಯಣ ಮಾಡಿದ ಮತ್ತೇನು ಪಾರಾಯಣ ಮಾಡವ್ರು ನೀವು? ಬರೀ ವಿಷಯ ಸಂಗ್ರಹ ವೃತ್ತಿಯೊಳಗೆ ಕೂತ್ರೆ ಶಿವಾನಂದರ ಪೂಜೆ ಹಿಡಿದಿದ್ದ ಲಾಭ ಏನು? ಹೊಟ್ಟೆ ಒಳಗೆ ಕೂಸಿದ್ರೆ ಅದು ಇದ್ದಾಗ ಅದಕ್ಕೆ ಚಡ್ಡಿ ಹೊಲಿಸ್ತಾನೆ.
ಕನಸಿನ ಬಾಳಕ್ಕೆ ಸಂಕಟ ಅಂತಿರೋ, ಎಚ್ಚರಿಕೆ ಬಾಳಕ್ಕೆ ಸಂಕಟ ಅಂತಿರೋ ನೀವು? ಹಾಂ, ಕನಸು ಅನ್ನೋದು ಹೊಳದ್ರೆ ಅದಕ್ಕೆ ಮಹತ್ವ ಇಲ್ಲ ಅವಾಗ. ಇದು ಖರೆ ಅಂತ ತಿಳ್ಕೊಂಡಿರ್ತಾನೆ, ಎಚ್ಚರಿಕೆ ಅದಕ್ಕೆ ಸಂಕಟ ಪಡುತ್ತೆ. ಇದನ್ನು ಕನಸು ಅಂತ ತಿಳ್ಕೊಂಡ್ರೆ ಇದರ ಬಾರಿ ಆಗೋದಿಲ್ಲ ನಾವು. ವಿಷಮ ಸಂಸಾರವಿದನು ಕನಸು ಎಂದು ಎಂದು ವಿಷಯದ ಆಶಾ ಸಂಬಂಧ ಏನೆಲ್ಲ ಹೀನ ಕೃತಿಗಳನ್ನು ಮಾಡ್ತಾನೆ ಮಾನವ. ಮಾಡಬೇಡ್ತಮ್ಮ, ಅದನ್ನು ಲತ್ತಿ ತಿನ್ನಬೇಕಾಗ್ತದೆ. ಏನು ಎಲ್ಲಿ ಯಮನವರಲ್ಲಿ ಕರುಣಾರಸಮಯರೇ ಯಮ ಬಿಟ್ಟು ಮೂಲ ದಾಖಲಾತಿ ಏನಿರ್ತೈತಿ ಅದನ್ನು ಅದ್ರ ತಕ್ಕಂಗೆ ಅಲ್ಲಿ ಆ ದಾಕ್ಷಿಣ್ಯನೂ ಇಲ್ಲ, ನೀ ಅನುಭವಿಸಬೇಕಾಗತ್ತೆ. ಯಮನ ಕೈಯಾಗ ಸಿಗಲೇ ಇದ್ದವ್ರು ಯಾರು? ಇಲ್ಲೋ ಪಾವ ಎಲ್ಲ ಉಪಾಧಿಗಳ ಸಂಘವನ್ನು ಕೈಬಿಟ್ಟು ಕೇವಲ ತಾನಾಗಿ ಅವನು ಉಳ್ಕೊಂಡಿರ್ತಾನೆ. ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತವನು. ಅವನು ನಿತ್ಯ ನೆಲೆಯಾಗಿ, ಮನಸ್ಸು ನೆಲೆಯಾಗಿ ನಿಂತದ ಅನುಭವಕ್ಕಂತ ಸಮಾಧಿ ಸ್ಥಿತಿ. ಯಮನ ಹೆದರಿಕೆಯಲ್ಲಿ ಐತೆ. ಹೆದರುವ ಅವಶ್ಯಕತೆನೇ ಇಲ್ಲ. ಅತಿ ಪಾಪ ಹೆಚ್ಚಾಯ್ತು ಅಂದ್ರೆ ಈಗ ಶುರು ಆಕೈತೆ ನಮ್ಗೆ. ಶಿವಾನಂದರ ಜ್ಞಾನ ನೀತಿನೋ ವಿಷಯ ನೀತಿನೋ ಹೇಳಿ. ಅಂಗಹೀನರಿಗೆ ಅಬಲರಿಗೆ ಸಹಾಯ ಮಾಡ್ಬೇಕನ್ನೋ ಬುದ್ಧಿ ಐತೆ ನನಗೆ. ಪ್ರತಿ ದಿವಸ ಎದ್ದಿಂದ ನಿದ್ದೆ ಹತ್ತುವರೆಗೂ ಆತ್ಮನಿರೀಕ್ಷಣೆ ಮಾಡೋರು ಎಷ್ಟು ಮಂದಿ ಇದ್ದಾರೆ ಇದ್ರಾಗ? ಸಣ್ಣ ಪ್ರಾಣಿಗೆ ಅದಕ್ಕಿಂತ ಸಣ್ಣಾಗಿ ನಡ್ಕೋಕಲ್ವ. ಶಿವಾನಂದ ಶಿಷ್ಯರಾದವ್ರು ಇನ್ನೊಬ್ಬರು ಪೀಡ ಕೊಡದ ಬಾಳೆ ಮಾಡೋರು ಎಷ್ಟು ಮಂದಿ ಇದ್ರಿ ಹೇಳಿ? ಬಾಳೆ ಅಂದ್ರೆ ಇದಾವುದಿಲ್ಲ, ವಿಷಯ ಸಂಗ್ರಹ, ವಿಷಯ ಭೋಗ. ಇದಕ್ಕಿಂತ ಹೆಚ್ಚಿಂದ ಏನೈತಿ ನೀನು ಬಾಳೆದಾಗ? ಈ ಮೂರು ಅವಸ್ಥೆಗಳೇನದಾವ, ಕಪಟದ ಅವಸ್ಥೆಗಳು, ಇವನ್ನೆಲ್ಲ ತೋರ್ದಂಗೆ ಮಾಡ್ಬೇಕು. ಶಿವಾನಂದ ಅಬಲರಿಗೆ ಕಾಯ ವಾಚ ಮನಸ ಪೀಡ ಕೊಟ್ರೇನು ನೀವು? ಆಶಾ ಕಡಿಮೆ ಮಾಡ್ಕೊಂತ ಹೋದಾಗ ಎರಡನೇದವ್ರಿಗೆ ಪೀಡ ಕೊಡೋದು ಪ್ರಸಂಗನೇ ಬರೋದಿಲ್ಲ ಅಲ್ಲ. ನಿಷೇಧ ಆಶಾ ಹೋತಂದ್ರೆ ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕನ್ನೋ ಬುದ್ಧಿ ಅಳಷ್ಟು ಬರ್ದ್ರು. ಅದಕ್ಕೆ ವಿಷಯದಿಂದ ನಾವು ವೈರಾಗ್ಯವನ್ನು ಹೊಂದಬೇಕಾಗೈತಿ. ವೈರಾಗ್ಯವನ್ನು ಹೊಂದಿದಾಗ ಇದರ ಅನುಭವ ಮಾಡ್ಕೊಳಕ್ ಬರ್ತೈತೆ ನಮಗೆ. ದೊಡ್ಡ ಮಣಿತನವಾದ ಇನ್ನೊಬ್ಬರು ಪೀಡ ಕೊಡುದ? ಎಲ್ಲರದು ಬಾಳೆ ಎಚ್ಚರಿಕೆಯಾಗ ಹೌದಿಲ್ಲ. ಎಚ್ಚರಿಕೆ ಅಂದ್ರೆ ಇದು ಸುಖನೋ ಏನೋ ದುಃಖನೋ ಹೇಳಿ. ಇದು ದುಃಖ ಆದರೆ ಇದು ಎಚ್ಚರಿಕೆ ಸಂಬಂಧ ತಪ್ಪಿಸ್ಬೇಕಿಲ್ಲ. ಜಾಗ್ರ ಸ್ವಪ್ನ ಸುಪ್ತಿ ಮೂರೂ ಅವಸ್ಥೆಗಳ ಅಡಗಿದಾಗ ನಿಜದ ಅನುಭವ ನಮಗಾಗುವುದು. ಈ ಎಚ್ಚರಿಕೆ ಬಾಳ್ಯದಿಂದ ಯಾವ ರಾಜ ರಾಣಿ ಸುಖ ಹೊಂದ್ಯಾರ? ಸ್ವರೂಪವನ್ನು ಹೊಂದಲಿಕ್ಕೆ ಯಾವ ಪ್ರಯತ್ನಪೂರ್ವಕ ಅಭ್ಯಾಸ ಮಾಡ್ತಿರ್ತಾನೆ ಅವನು ಮನುಷ್ಯನ ಜನ್ಮಕ್ಕೆ ಬಂದವ. ಎಲ್ಲಕ್ಕಿಂತ ಹೆಚ್ಚಿನ ಸಂಕಟ ಮತ್ತು ಹೆಚ್ಚಿನ ಸಂಕಟದ ಅವಸ್ಥೆ ಯಾವುದು ಅಂದರೆ ಕನಸಿನ ಅವಸ್ಥೆ. ಹೇಳೋ ಹೊತ್ನ್ಯಾಗ ಸರಿಯಾಗಿ ಕೇಳಿ ತಿಳ್ಕೊಬೇಕು ನೋಡ್ರಿ. ಹೇಳೋ ಹೊತ್ನ್ಯಾಗ ಯಾವ ಹಲವರು ಬರ್ತೈತೆ ಹೇಳಿಕ್ಕೆ ಬರ್ದು. ಇಡೀ ಈ ವಿಶ್ವದ ಮಾನವರಿಗೆಲ್ಲ ಇದು ಒಂದೇ. ಜಾಗ್ರದ ಸಿಲ್ಕ್ ಅಂದ್ರೆ ಸಂಕಟ, ನಿದ್ರಿ ಸಿಲ್ಕ್ ಅಂದ್ರೆ ಆರಾಮ. ಏನು ಮಾಡಿ ಅದನ್ನು ಅನುಭವ ತೊಗೊಂಡು ಆರಾಮು. ಎಚ್ಚರಿಕೆ ಒಳಗೆ ಎಲ್ಲ ಆರಾಮ ಇರ್ಬೇಕಂತ ಮಾಡಿದ ಕಡೆಗೆ ಬೇಸರಿಕೆನೂ ಒಂದೇ.
ಅದು ಯಾವ ಕರ್ಮವನ್ನು ಅವಲಂಬಿಸ್ಕೊಂಡಿಲ್ಲ. ಅದು ಆನಂದ ಸ್ವತಂತ್ರವಾದ ಸದಾ ಸಿದ್ಧವಾದದ್ದು. ಅದು ಮಾನವನಿಗೆ ಮಾತ್ರ ಈ ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸಿಕೊಂಡೆ ಆ ತುರ್ಯಾವಸ್ಥೆಯನ್ನು ಹೊಂದಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಮಾನವ ಜನ್ಮ ಶ್ರೇಷ್ಠ. ಮಾನವ ಮಾತ್ರರಿಗೆ ಇದು ಬೋಧದು. ಏನು ತಿಳಿದೇ ಇಲ್ಲಿ ಇದರೊಳಗೆ ಕಾಲಹರಣ ಮಾಡ್ಬೇಕು ಅನ್ನೋದು ಸಂಕಲ್ಪ ಬೇಕು ನೋಡ್ರಿ. ಪ್ರತಿಯೊಬ್ಬ ಭಾರತೀಯ ವ್ಯಕ್ತಿ ಮೇಲೆ ಇದರ ಜವಾಬ್ದಾರಿ ಅದು. ಏನು ಶ್ರವಣದಲ್ಲಿ ಕೇಳಿದಂಥ ಯುಕ್ತಿಗಳನ್ನು ಪುನಃ ಚಿಂತನೆ ಮಾಡೋದನ್ನು ಮನನ. ಅದನ್ನು ಬಿಟ್ಟುಕೊಟ್ಟು ಹೊರಗಿಂದ್ರ ಕಡೆ ಎಲ್ಲ ಹಾಕ್ಬಿಟ್ಟೆ ಅಂದರೆ ಇದು ಸಮಾಧಾನ ಕೆಡಿಸ್ಬೋದು. ಸರಿಕಿದಾಗ ಸರಿಗೆ ಹಾಕ್ಕೊಂಡ್ರೆ ನೆರೆಮನೆಗೆ ಹೊರಗಳಿಗೆ ಚರಿಗೆ ಹಾಕ್ಕೊಂಡ್ಲಂತ. ಹಾಂ ಎಲ್ಲರೂ ಅವ್ರು ನೋಡಿ ನಾವು ಮಾಡ್ತೇವೆ ಅಂತಂದ್ರೆ ಅವ್ರಿಗೆ ಏನಾಗೈತೆ ನೋಡ್ಕೊರಿ. ಏಹಲೋಕ ಪರಲೋಕದಲ್ಲಿ ವೈರಾಗ್ಯ ಎಂದು ಬರ್ಬೇಕು ರೀ ನಮಗೆ. ವೈರಾಗ್ಯ ಯಾರಿಗೆ ಸುಖ ಕೊಡೋದಿಲ್ಲ. ರಾಗ ಯಾರಿಗೆ ಸುಖ ಕೊಡ್ತದೆ? ಅದು ಎಲ್ಲರಿಗೆ ದುಃಖ ಕೊಡ್ತದೆ. ರಾಗದಿಂದನ ಬಂಧನ ದುಃಖ, ತ್ಯಾಗದಿಂದನ ಗಣ ಸೌಖ್ಯ, ಶ್ರೇಷ್ಠವಾದಂಥ ಆನಂದ ಸ್ಥಿತಿಯನ್ನು ಹೊಂದಲಿಕ್ಕೆ ಬರ್ತದೆ. ಪರಲೋಕದ ಭೋಗಾದಿಗಳಲ್ಲಿ ವೈರಾಗ್ಯ ಎಂದು ಬರ್ಬೇಕ್ರಿ ನಮ್ಮಪ್ಪ. ನಮ್ಮ ತಡೆಯಲಿಕ್ಕೆ ಬಾಯಿ ತೆಗಿತೀಯಲ್ವ. ವೈರಾಗ್ಯ ಎಲ್ಲರಿಗೂ ಸುಖ ಕೊಡ್ತದೆ, ರಾಗ ಎಲ್ಲರಿಗೂ ದುಃಖ ಕೊಡ್ತದೆ. ಪವಾಡಗಳೆಲ್ಲ ಎಚ್ಚರಿಕೆ ಒಳಗೆ ಅವು, ಕನಸು ನಿದ್ರೆ ಒಳಗೆ ಅವು ಇಲ್ಲ. ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಎಚ್ಚರಿಕೆ ಅವಸ್ಥೆ ಇದು ಸುಖದಾಯಕ ಐತಿ, ದುಃಖದಾಯಕ ಐತಿ ನೋಡಿ. ಇನ್ನು ಪವಾಡಗೆಲ್ಲ ಎಚ್ಚರಿಕೆ ಅವಸ್ಥೆದಾಗ ಅದು. ಹಾಂ ಪವಾಡಗೆಲ್ಲ ಎಚ್ಚರಿಕೆಗಳ ಸಂಬಂಧದ ಅಂದರೆ ಇವೆಲ್ಲ ಬೂಟಾಟಿಕೆ ಎಲ್ಲ ನಿದ್ರೆ ಒಳಗೆ ಇರುವುದಿಲ್ಲ. ಹಾಂ ಶರೀರನ ಇದೊಂದು ಬೂಟಾಟಿಕೆ ಶರೀರ. ತನು ಇದನ್ನು ನುಡಿದಿಂದ್ರ ಜಾಲದ ಆಟವಿನ್ನುಂಟೆ. ಅವು ಇವೆಲ್ಲ ಏನು ಮಾಡೋದು ಸಿದ್ಧಿಗಳೆಲ್ಲ ಪವಾಡಗಳೆಲ್ಲ. ಹಾಂ ಅದಕ್ಕೆ ಅಂಥ ಮಹಾತ್ಮರು ಅದರ ಕಡೆ ಗಮನನ ಕೊಡಬೇಕು. ತನುವಿದ ನುಳಿದೆಂದ್ರ ಜಾಲ ದಾಟ ಮುಂಟೆ ಅಂತ. ಜಗತ್ತಿನಲ್ಲಿ ಸೋಜಿಗದ ವಸ್ತು ಯಾವುದು ಅಂದರೆ ಶರೀರದ ರಚನೆ. ಇದರಷ್ಟು ಆ ಸೋಜಿಗ ಯಾವುದೂ ಇಲ್ಲ ಅಂತ ಜಗತ್ತಿನೊಳಗೆ. ಎಷ್ಟೊಂದು ವ್ಯವಸ್ಥಿತವಾಗಿ ಕೆಲಸ ಅಲ್ಲಿಲ್ಲ. ಶರೀರ ಹುಟ್ಟಿದಾಗಿಂದ ಸಾಯುವವರೆಗೂ ಅದು ವ್ಯವಸ್ಥಿತವಾಗಿ ಹೆಂಗೆ ನಡೆದ ಶರೀರದ ಚರಿತಾರ್ಥ ಹೆಂಗೆ ಒಳಗಿನ ವ್ಯವಹಾರ ಎಲ್ಲ ಹೆಂಗೆ ತಿಂದದ್ದನ್ನು ಅನ್ನ ಹೆಂಗೆ ಪಚನ ಆಕೈತಿ ನಿರಂತರ ನಡೆದೈತೆ. ಅಲ್ಲಿ ಕಾರ್ಖಾನೆ ಅದು ಒಳಗೆ ಕೆಲಸ ಮಾಡೋರು ಅದಾರ ಒಳಗೆ. ಈ ನಿದ್ದೆ ಎತ್ತಿದಾಗ ಅವ್ರು ಕೆಲಸ ಮಾಡ್ತಾರೆ. ಇದು ಸತತ ನಡೆದಿರ್ತೈತೆ. ಅದು ಒಂದು ಸ್ವಲ್ಪ ಬಂದಾರ ಮುಗೀತದ ಕತಿ. ಫ್ಯಾಕ್ಟ್ರಿ ಬಂದಾರ ಮುಗಿದು ಹೋಗ್ತದೆ. ಏನು ಸತತ ಇದಕ್ಕೇನು ಆಗ್ಲಂಗೆ ಹೆಂಗೆ ವ್ಯವಸ್ಥಿತವಾಗಿ ನಡೆದ ನೋಡಿ. ಏನು ಶಂಭುಲಿಂಗ ಅಂದರೆ ಸಚ್ಚಿದಾನಂದ ಸ್ವರೂಪ ಸುಖರೂಪವಾದಂಥ ಇರುವಿಗಿಂತ ಏನಕ್ಕೆ ಅದು ಗೊಂಬೆ ಅಲ್ಲ, ಹಾಸಗಲ್ ಮ್ಯಾಗಿಟ್ಟು ಬೀಸಗಲ್ಲಲ್ಲ. ಮತ್ತು ಶಂಭುಲಿಂಗ ಅನುಭವ ಯಾವಾಗ ಮುಗಿತೈತಿ ನೋಡ್ರಿ ಅವಾಗ ಹಮ್ಮಿಲ್ಲ. ಹಮ್ಮಿರೋ ಮಟ್ಟ ಅನುಭವ ಇರೋದು. ಬ್ರಾಹ್ಮೀಭೂತ ಆದಾಗ ಹಮ್ಮೆಲ್ಲ ಅಡಿಗೆ ಹೋಗ್ತೈತಿ. ಏನು ಆತ್ಮನನ್ನು ಬಿಟ್ಟ ಅಹಂಕಾರ ಇಲ್ಲ. ಅದು ಏನು ಹಮ್ಮಿನೊಳಗೆ ಇಚ್ಛಾ ಆಕೈತಿ. ಹಮ್ಮು ಅಡಿಗೆದ ಮ್ಯಾಗ ಎದ್ರ ಇಚ್ಛಾ ಆಕೈತಿ. ಆನಂದ ಹೊಂದಬೇಕನ್ನೋದು ಅನುಭವ ಪೂರ್ತಿ ಆದಾಗ ಹಮ್ಮು ಬಾದ್ ಆಕೈತಿ ನೋಡಿ. ಜ್ಞಾನ ಯಾರಿಗೆ ಆಕೈತಿ ಅಂದರೆ
ಅಹಂಗೆ ಆಕೈತಿ. ಸಂತೋಷ ಮನಸ್ಸಿಗೆ ಆಕೈತಿಲ್ಲ. ಅನ್ಯವಾಗಿದ್ದಾಗ ಹೊಂದಬೇಕನ್ನೋ ಇಚ್ಛೆ ಆಕೈತಿ. ಅನ್ಯದ್ದೇನೂ ಇರಲಿಲ್ಲ ಅಂದರೆ ಅನ್ಯ ಭಾವ ಏನೂ ಇಲ್ಲ. ತನ್ನ ಭಾವದಾಗ ಐತಿ. ಯಾವ ಇಚ್ಛಾನೂ ನಿನಗಾಗೋದು. ಕೇವಲ ಅರಿವು ಒಂದೇ ಐತಿ. ಹಿಡಿದ ಸಂಸ್ಕಾರ ಎಲ್ಲ ಕೈ ಬಿಟ್ಟು ಇದನ್ನು ಅನುಭವ ಮಾಡ್ಕೋಬೇಕಾಗೈತಿ. ಸತ್ಯದ ಅನುಭವವನ್ನು. ಸಾಧ್ಯ ಭಿನ್ನ ಆದರೆ ಸಾಧನನೂ ಭಿನ್ನ ಆಕೈತಿ. ಸಾಧ್ಯನೂ ಒಂದೇ ಅದ ನಿಂದು, ಸಾಧನನೂ ಒಂದೇ ಅದ. ಗೋಲ್ ಈಸ್ ಒನ್, ಪಾತ್ ಈಸ್ ಒಂದೇ ಅಂತ. ಗುರಿ ಒಂದೇ, ಸಾಧನೆ ಒಂದೇ ಅಂತ. ಮೊದಲ ಆನಂದದ ಅನುಭವ ಎದರ ಮುಖಾಂತರ ಕಂಡು ಅಂದರೆ ಅನ್ಯ ಭಾವ ಏನೂ ಇದ್ದಿದ್ದಿಲ್ಲ. ಅದು ಕೇವಲ ಆನಂದದ ನೆನಪಿನಾಗ ಪ್ರಥಮ ಅನುಭೂತಿನ ಅದ. ಎದರ ಮುಖಾಂತರ ಅದು ಗೊತ್ತಾಯ್ತು. ಯಾವ ಸಂಬಂಧ ಇಲ್ಲಿ ನಾವು ಅನುಭವಿಸಿದ್ದದು. ಜ್ಞಾನಿಗಳ ಅನಾತ್ಮ ಸಂಬಂಧವನ್ನು ತಪ್ಪಿಸ್ಕೊಂಡು ಹೆಂಗಿರ್ತಾರೆ ಹಂಗೆ ನಾವು ಎಲ್ಲದರ ಸಂಬಂಧವನ್ನು ತಪ್ಪಿಸ್ಕೊಂಡು ಇರೋಕ್ಕೆ ಪ್ರಯತ್ನ ಮಾಡಬೇಕು. ನಿರಂತರವಾಗಿ ನಡಿಬೇಕಿದೆ ಅಭ್ಯಾಸ. ಈ ಮೂರು ಅವಸ್ಥೆಗಳೇನದಾವ ಕಪಟದ ಅವಸ್ಥೆಗಳು ತೋರ್ದಂಗೆ ಮಾಡ್ಕೊ. ವಿವೇಕ ವೈರಾಗ್ಯದ ಹೊರತಾಗಿ ನೀ ಏನು ಮಾಡಿದರೂ ಕೆಲಸ ಆಗೋದು ನೋಡ್ರಿ. ವಿಷಯದಲ್ಲಿ ನಾವು ಸುಖಬುದ್ಧಿ ಹಿಡ್ಕೊಂಡು ಗಟ್ಟಿ ಹಿಡ್ಕೊಂಡು ಕುಂತೀವಿ. ಅದನ್ನು ಆ ಗ್ರಂಥಿ ನಾಶ ಆಗ್ಬೇಕು ನೋಡು. ಹೃದಯ ಗ್ರಂಥಿ ಪೂರ್ಣದ ನಾಶ ಆದಾಗ ನಿನಗಿದು ಅನುಭವ ಮಾಡ್ಕೊಳಕ್ಕೆ ಬರ್ತದೆ. ಒಲವು, ಸಂಘ, ಪ್ರಯತ್ನ ಅವಶ್ಯ ಬೇಕಿದೆ. ಏನು ಸಂಘ ಐತಿ, ಒಲವು ಇರಲಿಲ್ಲ ಅಂದ್ರೆ ಏನು ಮಾಡೋದು? ಕೊಡ ಡಬ್ಬ ಹಾಕಿ ನೀರು ಸುಡ್ದಂಗೆ. ಪುಸ್ತಕ ಓದಿದ್ರೆ ಪುಸ್ತಕ ಬರೆದ್ರೆ ಬರೋದಲ್ಲ. ಮಸ್ತಕದ ಜ್ಞಾನ ಇದು. ಮಸ್ತಕದಿಂದ ಮಸ್ತಕಕ್ಕೆ ಬಂದಾಗ ಏನಾದ್ರು ಉಳಿತೈತಿ ನೋಡಿ. ಅದು ನಿನ್ನಲ್ಲಿ ಅಂತಃಕರಣ ಯೋಗ್ಯ ಇದ್ರು ಮತ್ತು ಹೊಲಸಾತ ಅಂದ್ರೆ ಭೋಗದ ವಿಷಯ ವಸ್ತುಗಳ ಕಡೆ ಓಡ್ತೈತೆ ಅದು ಮನಸ್ಸು. ಪುಸ್ತಕದ ಕಲಿತ್ರೆ ಬರೋದಿಲ್ಲ ನಿಮಗೆ ಆರಾಮಿರ್ಬೇಕಂದ್ರೆ ಯಾವ ಪುಸ್ತಕನೂ ನೀವು ಕಲಿಬೇಕಾಗಿಲ್ಲ. ಕಲ್ತದ್ದೆಲ್ಲ ಕೈ ಬಿಡೋದು. ಕೈ ಬಿಟ್ಟಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಕೊಡ್ತೈತೆ. ನಾವು ಮೊಟ್ಟ ಮೊದಲನೇ ಬ್ರಹ್ಮನಿಷ್ಠರು ಅವಾಗ ಯಾವ ಭಾಷಾ ಇತ್ತು, ಯಾವ ಲಿಪಿ ಇತ್ತು, ಅಲ್ಲಿ ಎದರಿಂದ ಹೊಂದಿದ್ರು ಅವ್ರು? ಸ್ವಂತ ನಾವು ವಿಚಾರ ಮಾಡಿ ನಮ್ಮಲ್ಲೇ ಅದನ್ನು ನಾವು ಕಂಡುಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ಅಂದರೆ ಎಷ್ಟು ಜನ್ಮ ಆದರೂ ನಿನಗೆ ತಿಳಿದು ಯಾರ ಬಂದು ತಗೊಳ್ಳೋದೇನು ಸಲ್ಲದ. ನಿನ್ನೊಳಗೆ ಇದ್ದದ್ದು ನೀನೇ ತಿಳ್ಕೊಂಡು ಇದನ್ನು ಸಂಬಂಧ ತಪ್ಪಿಸ್ಕೊಂಡಿರೋ ಕಲಿಬೇಕು ನೋಡಿ. ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸುವಂಥ ಅಭ್ಯಾಸ ಸತತ ಆತ್ಮನನ್ನು ಕುರಿತು ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡ್ಕೊತ ಇದ್ದಾಗ ಬರ್ತೈತೆ. ಅದು ಮನಸ್ಸನ್ನು ಅಲ್ಲಿ ನೆಲೆಸಲಿಕ್ಕೆ ಎಡೆಬಿಡದೆ ಅಭ್ಯಾಸ ನಡಿಬೇಕು. ಶ್ರವಣ ಆದ್ಕೂಲೆ ಮನನ, ಮನನ ಆದ್ಕೂಲೆ ನಿಧಿಧ್ಯಾಸನ ಒಳಗೆ ಅಭ್ಯಾಸ ಎಡೆಬಿಡದೆ ನಡೀತು ಅಂತಂದರೆ ಅದು ಅನುಭವ ಬರ್ತದೆ. ಅಭ್ಯಾಸ ಬಲಿಬೇಕಾದ ಆ ಕಡೆ ಮನಸ್ಸಾಗುವುದಿಲ್ಲ. ಬಹಳ ಕಡಿಮೆ. ಎಲ್ಲಿಯೋ ಇದ್ರ ಕಡೆ ಎಲ್ಲ ಕೊಡ್ಬೇಕು. ನಾವು ಬರೇ ಬಾಳ್ಯಾಕೆ ಬಡ್ಕೊಂಡು ಸತ್ಕೋತೀವಿ. ಯಾವ ವಿಷಯ ಎಲ್ಲ ಅದ್ರಾಗ ಹೋಗ್ತಲ್ಲ. ಇನ್ನು ಉಳಿದ ಆವಿಷ್ಯರ ಸದುಪಯೋಗ ಮಾಡ್ಕೋ. ಇದರೊಳಗೆ ಕಾಲ ಕಳೆದು ಉತ್ತಮ ಸಂಸ್ಕಾರ ಮಾಡ್ಕೊ. ಉತ್ತರ ಜನ್ಮ ಬಂದು ಒಂದು ಜನ್ಮದೊಳಗೆ ನಿನಗೆ ಜ್ಞಾನೋದಯ ಸಂಸ್ಕಾರ ಇದ್ರೆ ಆಗೈತಿ ಇರ್ತೈತೆ. ಅದು ಎಂದೂ ನಿಷ್ಫಲ ಆಗೋದಿಲ್ಲ. ಇದು ಕೇಳಿದ ಬಲ ಏನೈತಲ್ಲ ಪ್ರತಿಯೊಬ್ಬರಿಗೆ ಅದ್ರ ಮುಂದೆ ಲಾಭ ಕೊಡ್ತೈತೆ. ಅದಕ್ಕೆ ಕೇಳೋದು ಬಿಡಬೇಡ್ರಿ ಅಂತ ಶಿವಾನಂದಾಚಾರ್ಯಂತ ಇವತ್ತು ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲಪ್ಪ. ಇದನ್ನು ಕೇಳೋದು ಬಿಡಬೇಡ್ರಿ. ಕೇಳೋದ್ರಿಂದ ಮನಸ್ಸಿಗೆ ನಿನಗೆ ಬಲ ಟಾನಿಕ್ ಕೊಟ್ಟಂಗೆ ನಿನಗೆ ದಿನ ಇದನ್ನು ನೀ ಕೇಳೋದ್ರಿಂದ ಮನಸ್ಸಿಗೆ ಬಲ ಬರುತ್ತೆ. ಇದನ್ನು ಬಿಟ್ಟು ಬರೇ ವಿಷಯ ಚಿಂತನೆ ತೊಡಿ ಮನಸ್ಸೆಲ್ಲ ದುರ್ಬಲ ಆಗಿರ್ತದೆ. ಶಕ್ತಿ ವಿಚಾರ ಮಾಡೋ ಶಕ್ತಿ ಕುಂಠಿತ ಆಗಿರ್ತದೆ.
ಬರೇ ಬಾಳೆ ಜಗತ್ತಿನ ಸುದ್ದಿ, ನಿನ್ನ ಸುದ್ದಿಯಾಗ ಕಾಲ ಕಳಿ, ತೀಕ್ಷ್ಣ ಕಲಿ ಬುದ್ಧಿ. ಏನು ಮೊದಲು ಈ ಕೆಲಸ ಮಾಡ್ಕೊ, ಎಲ್ಲ ಕೆಲಸ ಮಾಡ್ಕೊ, ಬಿಟ್ಟಾದರೂ ನಿನ್ನ ಬಗ್ಗೆ ನೀನು ನಿಜದ ಅನುಭವವನ್ನು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಉಳ್ಕಿದ್ದು ಏನು ಉಪಯೋಗ ಇಲ್ಲ. ಇಲ್ಲಿ ಬಂದ ಉದ್ದೇಶ ನಾವು ಅದು ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಇದು ಅವಕಾಶದ ಮನುಷ್ಯನ ಶರೀರ. ಬಾಕಿ ಶರೀರದಾಗಿದ್ದು ಅವಕಾಶ ಇಲ್ಲ ಅಂತ ಮನುಷ್ಯನ ಜನ್ಮಕ್ಕೆ ಶ್ರೇಷ್ಠತ್ವ ಅಂತ ಹೇಳಿ ಅದನ್ನು ನಾವು ಮಾಡ್ಕೋಬೇಕಾಗೈತಿ. ಎಲ್ಲ ಬಿಟ್ಟು ಬದಿಗೆ ಸರಿಸಿ ಅದನ್ನು ಜನ್ಮ ಮಾತ್ರ ಮಾಡ್ಕೊಂಡು ನಾಳೆ ಇನ್ನೂ ಭಾಳ ದಿನ ಬದುಕ್ತೇವೆ ಅಂತ ತಿಳ್ಕೊಂಡು ಅದನ್ನು ಮುಂದಕ್ಕೆ ಹಾಕು. ಸದ್ದ ಇದು ಶರೀರ ಹೋಗ್ತೈತೆ ಅಂತ ತಿಳ್ಕೊಂಡು ದೌಡ್ ಇದನ್ನು ಕೆಲಸ ಮಾಡ್ಕೊ, ತಳುವುದೇ ಮಾಡ್ಕೋದು ವ್ಯವಹಾರ. ಹುಟ್ಟು ಸಾವುಗಳಿಗೆ ಒಳಗಾಗಕ್ಕೆ ಹೋಗಡೆ. सकल साधु संमत